ನಿಮಗೆ ಏನು ನೆನಪಾಗುತ್ತೆ? ಎಲ್ಲ ತೋಟಕ್ಕೆ ಬಂದುಬಿಡ್ತಿದ್ವಿ, ತರಲೆ ಮಾಡ್ಕೊಂಡು ಕೀಚಾಯಿಸೋದು, ಪೂಜೆ ಗೀಜೆ ಮಾಡ್ಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ನನಗೇನು ಸ್ಪೆಷಲ್ ಅಂದರೆ ನಾನು ಸ್ವಲ್ಪ ಬೇಗ ಮನೆಗೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ನನ್ನ ಮಗಳು ಫಸ್ಟ್ ಟೈಮ್ ಇರ್ತಾ ಇರೋದು. ಅದೇ ಹಬ್ಬ ಅಂತ ಬಂದಾಗ ಎಷ್ಟು ಮಿಸ್ ಮಾಡ್ಕೊಡ್ತೀರಾ ಅಣ್ಣನ? ಇಲ್ಲ, ಹಬ್ಬ ಹುಣ್ಣಿಮೆ ದಿವಸ ಮಿಸ್ ಮಾಡಲ್ಲ, ಪ್ರತಿ ಕ್ಷಣ ಮಿಸ್ ಮಾಡ್ಕೊತೀನಿ. ಮಗನಿಗೆ ಸ್ವಲ್ಪ ರೋಪ್ ಆಗ್ತಾ ಇರ್ತೀನಿ, ಏಯ್ ಆ ಕಡೆ ಈ ಕಡೆ ಬಾರೋ ಅನ್ಕೊಂಡು. ಬಟ್ ಮಗಳಿಗೆ ತಾಯಿ ಅಂತ ಕರಿತೀನಿ, ಬಾ ತಾಯಿ ಅಂದರೆ. ಮತ್ತು ಯಾವಾಗ ಅಳ್ತಾ ಇರ್ತಾಳೋ ಅವಾಗ ನಾನು ಸಮಾಧಾನ ಮಾಡ್ತೀನಿ. ಸ್ವಲ್ಪ ಹಂಗೆ ಟಿಕಾಯಿಸ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಇಲ್ಲನ ಎಲ್ಲ ಕ್ರೆಡಿಟ್ಸು ನಮ್ಮ ಡೈರೆಕ್ಟರ್ ಪ್ರೇಮ್ ಸರ್ಗೆ ಹೋಗ್ಬೇಕು. ಯಾಕೆಂದರೆ ಹೀ ಈಸ್ ಅ ಮೇಕರ್. ಮತ್ತು ಅವರ ಎಡಿಟಿಂಗ್ ಸ್ಟೈಲೇ ಬೇರೆ ಥರ ಇರುತ್ತೆ. ಅವ್ರ ವೇ ಆಫ್ ಕನ್ವೇಯಿಂಗ್ ಅಂದರೆ ಕನ್ವೇ ಮಾಡೋ ರೀತಿ ಅವ್ರ ಸ್ಟೈಲಲ್ಲೇ ಇರುತ್ತೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಮೇಡಮ್. ತುಂಬ ಎಮೋಷನ್ಸ್ ಇದೆ ಈ ಸಿನಿಮಾಲಿ. ಅಯ್ಯೋ ನಮ್ಮ ಹುಡುಗನ ಹಂಗೆ. ಸೊ ತುಂಬ ಕ್ಯಾರೆಕ್ಟರ್ಗೆ ಇಷ್ಟಪಡ್ತಾರೆ. ಶುರು ಮಾಡೋಣ. ಗುರುವೇ ನಿನ್ನ ಆಟ ಬಲ್ಲೋರು ಯಾರ್ಯಾರು, ಧ್ರುವವರ ನಿಮ್ಮ ಆಟ ಬಲ್ಲೋರು ಯಾರ್ಯಾರು ಸಾಂಗ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಆ ಒಂದು ಗುಂಗಿಂದ ಹೊರಗಡೆ ಯಾರು ಬರ್ತಿಲ್ಲ, ನಾನು ಬರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬರಬೇಡಿ ಗುಂಗಿಂದ ಆಚೆ. ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಒಂದು ಸ್ಪೆಷಲ್ಲಾಗಿ ಯಾವ ರೀತಿ ನಿಜ ಜೀವನದಲ್ಲಿ ನಾವು ಅನುಭವಿಸ್ಬೇಕು ಅದೇ ರೀತಿಯಲ್ಲಿ ನೀವು ಈಗ ಎಲ್ಲವನ್ನು ಎತ್ತುಗಳಿರಬಹುದು, ಕಬ್ಬಿರ್ಬೋದು, ಅದೇ ರೀತಿ ಸಂಭ್ರಮಿಸ್ತಾ ಇದ್ದೀವಿ. ಸರ್, ಸಂಕ್ರಾಂತಿ ಅಂದರೆ ನಿಮಗೆ ಏನು ನೆನಪಾಗುತ್ತೆ? ಮನೆ ಖಂಡಿತವಾಗ್ಲೂ ಮಕ್ಕಳಿದ್ದಾಗ ಎಳ್ಳು ಬೆಲ್ಲ ಇರಬಹುದು, ಎಲ್ಲ ಹಬ್ಬ ನೆನಪಾಗುತ್ತೆ. ಇಲ್ಲ ಮೇಡಮ್, ನಾವು ಯಾವತ್ತೂ ಇಳ್ಬಿರೋಕ್ಕೆ ಹೋಗಿಲ್ಲ ಜೆನ್ಯೂನಾಗೆ. ನಮಗೇನು ಅಂದರೆ ನಾನು, ನಮ್ಮಣ್ಣ, ನಮ್ಮ ಅಂಕಲ್ಲು, ನಮ್ಮ ತಂದೆ ಎಲ್ಲ ಸಂಕ್ರಾಂತಿ ಬಂದಿದ ತಕ್ಷಣ ಮನೇಲಿ ಇರ್ತಾಯಿರಲಿಲ್ಲ. ಬರೀ ಹೆಂಗೆ ಹೆಣ್ಮಕ್ಳು ಬರ್ತಾರೆ, ಎಳ್ಬಿರ್ತಾರೆ, ಅವ್ರ ಮನೆಗೆ ಇವ್ರು ಹೋಗ್ತಾರೆ, ಇವ್ರ ಮನೆಗೆ ಅವ್ರು ಹೋಗ್ತಾರೆ ಅನ್ನೋದಕ್ಕೆ ನಾವು ಯೂಶ್ವಲಿ ನಾವು ಮನೆ ಹುಡುಗರು ಕಸಿನ್ಸ್ ಯಾರೂ ಇರಲ್ಲ ಮನೇಲಿ. ಎಲ್ಲ ತೋಟಕ್ಕೆ ಬಂದುಬಿಡ್ತಿದ್ವಿ, ತರಲೆ ಮಾಡ್ಕೊಂಡು ಕೀಚಾಯಿಸೋದು, ಪೂಜೆ ಗೀಜೆ ಮಾಡ್ಕೊಂಡು ಆ ಥರ ಎಲ್ಲ ಮಾಡ್ತಾಯಿದ್ವಿ. ಬಟ್ ಈ ವರ್ಷ ನನಗೇನು ಸ್ಪೆಷಲ್ ಅಂದರೆ ನಾನು ಸ್ವಲ್ಪ ಬೇಗ ಮನೆಗೆ ಹೋಗ್ತಾಯಿದ್ದೀನಿ. ಯಾಕೆಂದರೆ ನನ್ನ ಮಗಳು ಫಸ್ಟ್ ಟೈಮ್ ಇರ್ತಾ ಇರೋದು. ಸೊ ನಾವು ಶೀ ಈಸ್ 2 years. ಸೊ ಇರಬೇಕು ಅನ್ನಿಸ್ತಾ ಇದೆ ಜೊತೆಗೆ. ನಿಮ್ಮ ಅಣ್ಣ ಚಿರಂಜೀವಿ ಸರ್ಜಾ ಅವರು ಯಾವ ರೀತಿ ನೆನಪಾಗ್ತಾರೆ ಸರ್? ಅಂದರೆ ನಾವು ಹಳೆ ವಿಡಿಯೋಗಳು ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತವೆ. ತಲೆಗೆ ಎಣ್ಣೆ ಹಾಕೋದು, ಇಬ್ಬರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ತಿನ್ನೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಎಲ್ಲವೂ. ಅದೇ ಹಬ್ಬ ಅಂತ ಬಂದಾಗ ಎಷ್ಟು ಮಿಸ್ ಮಾಡ್ಕೊಡ್ತೀರಾ ಅಣ್ಣನ? ಇಲ್ಲ, ಹಬ್ಬ ಹುಣ್ಣಿಮೆ ದಿವಸ ಮಿಸ್ ಮಾಡಲ್ಲ ಮೇಡಮ್, ಪ್ರತಿ ಕ್ಷಣ ಮಿಸ್ ಮಾಡ್ಕೊತೀನಿ. ಕೇಡಿ ಕಾಳಿದಾಸ, ಕೇಡಿ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ಅರ್ಥ ಆಗೋದು ಬೇರೆ ರೀತಿಯಲ್ಲಿ. ಕೇಡಿ ಅಂತ ಕ್ಯಾಶುವಲಾಗಿ ಕರಿತೀವಲ್ಲ ಸರ್ ಬೇರೆಯವ್ರನ್ನ, ಏನು ಕೇಡಿ ಆಟ ಆಡ್ತಾನೋ ಹಂಗೆ ಹಿಂಗಂತ ಹೇಳ್ತಾರೆ. ಅದೇ ರೀತಿ ಇದು ಕಾಳಿದಾಸ, ಇದು ಫಾರ್ಮೆಟ್ ಬೇರೆ ಇದೆ. ಜೊತೆಗೆ ಸಿನಿಮಾದಲ್ಲಿ ಒಂದಷ್ಟು ಕುತೂಹಲಕಾರಿ ಕಂಟೆಂಟ್ಗಳು ಇದ್ದಾವೆ ಅಂತ ಕೇಳ್ಪಟ್ವಿ. ಇನ್ನು ಸಂಜಯ್ ಲೀಲಾ ಬನ್ಸಾಯಿ ಸರ್ ಕೂಡ ಸಿನಿಮಾ ಬಗ್ಗೆ ಒಂದಷ್ಟು ಹೊಗಳಿದ್ರಂತೆ. ಅದೇ ಶೋ ರೀಲ್ ನೋಡ್ಬಿಟ್ಟು ಸರ್ ತುಂಬಾ ಇಷ್ಟಪಟ್ಟರು ಅಂತ ಹೇಳಿದ್ರು. ಅಫ್ಕೋರ್ಸ್ ಎಲ್ಲ ಕ್ರೆಡಿಟ್ಸು ನಮ್ಮ ಡೈರೆಕ್ಟರ್ ಪ್ರೇಮ್ ಸರ್ಗೆ ಹೋಗ್ಬೇಕು. ಯಾಕೆಂದರೆ ಹೀ ಈಸ್ ಅ ಮೇಕರ್. ಮತ್ತು ಅವ್ರ ಎಡಿಟಿಂಗ್ ಸ್ಟೈಲೇ ಬೇರೆ ಥರ ಇರುತ್ತೆ. ಅವ್ರ ವೇ ಆಫ್ ಕನ್ವೇಯಿಂಗ್ ಅಂದರೆ ಕನ್ವೇ ಮಾಡೋ ರೀತಿ ಅವ್ರ ಸ್ಟೈಲಲ್ಲೇ ಇರುತ್ತೆ. ಯೂಶಲ್ ಫಾರ್ಮುಲಾ ಥರ ಏನಿರಲ್ಲ. ಅವ್ರದ್ದೇ ಬೇರೆ ವಿಷನ್ ಇದೆ. ಸೊ ಎಂಟೈರ್ ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಪ್ರೇಮ್ ಸರ್ಗೆ ಹೋಗ್ಬೇಕು ಎಲ್ಲ ಕ್ರೆಡಿಟ್ಸು. ಯಾಕೆಂದರೆ ಸಾಂಗ್ ಕಂಪೋಸಿಂಗು ಅಷ್ಟೇ ತುಂಬ ಡೀಟೇಲಾಗಿ ಟೈಮ್ ತೊಗೊಂಡು ಮಾಡ್ತಾರೆ. ಮೇಕಿಂಗು ಅಷ್ಟೇ. ಸೊ ತುಂಬಾ ಡೀಟೇಲಾಗಿ ವರ್ಕ್ ಮಾಡ್ತಾಯಿದ್ರು. ಸೊ ಈ ಸಿನಿಮಾಲಿ ಆ ಸಾಂಗ್ ಇವಾಗ ಶಿವ ಸಾಂಗ್ ಅಷ್ಟು ಚೆನ್ನಾಗಿ ರೀಚ್ ಆಗಿದೆ ಅಂದರೆ ಅಫ್ಕೋರ್ಸ್ ಒಂದು ಪ್ರೊಡಕ್ಷನಿಂದ ಇನ್ನೊಂದು ಎಲ್ಲದಕ್ಕಿಂತ ದೊಡ್ಡದಾಗಿ ಕ್ರೆಡಿಟ್ ಹೋಗ್ಬೇಕಾಗಿರೋದು ಡೈರೆಕ್ಟರ್ಗೆ. ಯಾಕೆಂದರೆ ಬರ್ಸಿರೋದು ಅವರೇ, ಬರೆದಿರೋದು ಅಫ್ಕೋರ್ಸ್ ಮಂಜು ಅವರು, ಓಕೆ ಮಾಡಬೇಕಲ್ಲ. ಸೊ ಡೈರೆಕ್ಟರ್ ಪ್ರೇಮ್. ಸಾಲುಗಳಿರಬಹುದು, ಆ ಒಂದು ಚರಣಗಳು ತುಂಬ ಜನಕ್ಕೆ ಇಷ್ಟ ಆಗಿದೆ ಸರ್. ಅದೇ ರೀಲ್
ತುಂಬ ಜನ ಮಾಡಿರುವಂಥ ಗಮನ ನೀವು ಬಂದಿರುತ್ತೆ, ಈಗಾಗಲೇ ನೋಡಿರ್ತೀರ ಸಿಕ್ಕಾಪಟ್ಟೆ ರೀಲ್ಸ್ಗಳನ್ನು. ಆದರೆ ಬೇರೆ ಹೀರೋಗಳಿಗೂ ಅದೇ ಸಾಂಗ್ನ ಹಾಕಿ ಟ್ರೆಂಡ್ ಮಾಡ್ತಿರೋವಂಥದ್ದು, ಬೆಳಗಾಗೋದ್ರೊಳಗೆ ಬೆಳೆದು ಫೇಮಸ್ ಆಗೋಗ್ಬಿಟ್ನಲ್ಲೋ ಅನ್ನೋವಂಥದ್ದು ಇರ್ಬೋದು. ಒಂದಷ್ಟು ಸಾಲುಗಳು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನ್ನೋ ರೀತಿಯಲ್ಲಿ ಇವೆ. ಯಾವ ರೀತಿ ತಗೊಳ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ, ಹೇಗೆ? ಸಿಚುಯೇಷನಲ್ ಸಾಂಗ್ ಮೇಡಮ್. ಸಿನಿಮಾಲಿ ಸಿಚುಯೇಷನ್ ಇರೋ ಸಿಚುಯೇಷನ್ ಹಾಗೇ ಇರುತ್ತೆ. ಸೊ ಅದಕ್ಕೆ ಆ್ಯಪ್ಟ್ ಆಗಿದೆ. ಮತ್ತು ಅಫ್ಕೋರ್ಸ್ ಎಲ್ಲರೂ ಅದನ್ನು ಯೂಸ್ ಮಾಡ್ತಾ ಇದ್ದಾಗ ತುಂಬಾ ಖುಷಿ ಅನಿಸುತ್ತೆ ಮೇಡಮ್. ಜೆನ್ಯೂನಾಗಿ ಐ ಫೀಲ್ ನೈಸ್ ಅಬೌಟ್ ಇಟ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಸ್ ದಟ್ ಎ ಗ್ಲೋಬಲ್ ಸಿನಿಮಾ? ದಟ್ ರಿಲೀಸ್ ಆದ್ಮೇಲೆ ಗ್ಲೋಬಲ್ ಆಗುತ್ತಾ? No, that should be. I don't know actually. ಟೀಮೇ ತೊಗೊಬೇಕು ಕಾಲ್ನ. ನನ್ನ ಪ್ರಕಾರ ಎಲ್ರಿಗೂ ಇಷ್ಟ ಆಗುತ್ತೆ ಮೇಡಮ್. ಇಟ್ ಈಸ್ ಅ ಯೂನಿವರ್ಸಲ್ ಥಾಟ್. ಸೊ ಡಿಸಿಷನ್ ಶುಡ್ ಬಿ ಟೇಕನ್ ಬೈ ದ ಟೀಮ್. ಸಾಂಗ್ ಅಂತೂ ಹಿಟ್ ಆಗಿದೆ. ಇನ್ನೊಂದಷ್ಟು ಸಾಂಗ್ಗಳ ರಿಲೀಸ್ ಮಾಡ್ತೀವಿ. ಜೊತೆಗೆ ಪ್ರೇಮಿಗಳ ದಿನದಂದು ಒಂದು ಸಾಂಗ್ ರಿಲೀಸ್ ಮಾಡ್ತೀವಿ. ಅದು ರಮೇಶ್ ಅರವಿಂದ್ ಹಾಗೂ ನಿಮ್ಮ ಕಾಂಬಿನೇಷನ್ ಇರುವಂಥ ಸಾಂಗ್ ಅಂತ ಹೇಳಿದರು ಪ್ರೇಮ್ ಸರ್. ಯಾವ ರೀತಿ ಬಂದಿದೆ ಸರ್? ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು? ಇದೇ ರೀತಿ ಶಿವ ರೀತಿನೇ ಟ್ರೆಂಡ್ ಹೋಗುತ್ತಾ? ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ವ್ಯಾಲೆಂಟೈನ್ಸ್ ಡೇ ದಿವಸ ಲವ್ ಸಾಂಗ್ ಅಂತ ಪ್ಲ್ಯಾನ್ ಮಾಡಿರೋದು. ಸೊ ಅಫ್ಕೋರ್ಸ್ ಡೈರೆಕ್ಟ್ರ್ ಏನು ರಿಲೀಸ್ ಮಾಡಿದ್ರು ಚೆನ್ನಾಗೇ ಇರುತ್ತೆ. ಎಲ್ಲ ಸಾಂಗ್ಸು ಚೆನ್ನಾಗಿದೆ ಮೇಡಮ್. ಎಮೋಷನ್ಸ್ ಇದೆ ಸಿನಿಮಾಲಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಮೇಡಮ್. ತುಂಬ ಎಮೋಷನ್ಸ್ ಇದೆ ಈ ಸಿನಿಮಾಲಿ. ಅಯ್ಯಯ್ಯೋ ಅಂತ ನಮ್ಮ ಹುಡುಗನ ಹಿಂಗೆ. ಸೊ ತುಂಬ ಕ್ಯಾರೆಕ್ಟ್ರಿಗೆ ಇಷ್ಟಪಡ್ತಾರೆ. ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಎಣ್ದಿದ್ದಾರೆ ಮೇಡಮ್ ಕ್ಯಾರೆಕ್ಟ್ರನ್ನು. ನಿಮ್ಮ ಸಿನಿಮಾ ಅಂತ ಹೇಳಿದ್ರೆ ಡೈಲಾಗೇ ಎಲ್ರಿಗೂ ಗಮನ ಸೆಳೆಯೋದು. ಏನೋ ಒಂದು ರೀತಿ ಅದು ಏನು ಹೇಳ್ತಾರೆ, ಗ್ಲೋರಿಫೈಕ್ಕಿಂತ ಮೇಲೆ ಪದ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ನಿಮ್ಮ ಡೈಲಾಗ್ ಡೆಲಿವರಿ ಬರುತ್ತೆ. ಫ್ಯಾನ್ಸ್ ಕೂಡ ಅಷ್ಟೇ ಸ್ಪೀಡಾಗಿ ನಾವು ಮ್ಯಾಚ್ ಮಾಡಬೇಕು ಧ್ರುವ ಅವ್ರ ಡೈಲಾಗ್ಗೆ ಅನ್ನೋ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರತಿ ಬಾರಿ ಭಾನುವಾರ ಮನೆ ಮುಂದೆ ನಿಮ್ಮ ಹತ್ರ ಹೇಳ್ತಾರೆ. ಸೊ ಈ ಸಿನಿಮಾದಲ್ಲಿ ಡೈಲಾಗ್ ಆ ಒಂದು ಶೈಲಿ ಯಾವ ಭಾಷೆನಲ್ಲಿದೆ ಸರ್? ಡೈಲಾಗ್ಸ್ ಇದೆ ಮೇಡಮ್. ಎಂಟೈರ್ ಸಿನಿಮಾಲಿ ಡೈಲಾಗ್ಸ್ ಡೆಫಿನೆಟ್ಲಿ ಇದೆ. ಸ್ವಲ್ಪ ಆಡ್ ಭಾಷೆಯಲ್ಲಿರುತ್ತೆ. ನಿಮ್ಗೆ ಗೊತ್ತಲ್ಲ ಪ್ರೇಮ್ ಸರ್ ಅಂದರೆ. ಸೊ ಅವ್ರ ಸ್ಟೈಲಲ್ಲಿದೆ ಮೇಡಮ್ ಇಡೀ ಎಂಟೈರ್ ಸಿನಿಮಾ. ಯಾಕೆಂದರೆ ಡಬ್ಬಿಂಗ್ ನಾವು ಫಸ್ಟ್ ಕಾಪಿ ನೋಡ್ತೀವಲ್ಲ ಡಬ್ಬಿಂಗ್ ಮಾಡೋದಕ್ಕಿಂತ ಮುಂಚೆ. ಸೊ ಅವಾಗ ನೋಡಿದಾಗಲೇ ನಾನು ಖುಷಿ ಆಯಿತು. ನಮಗೇನೋ ಅಯ್ಯೋ ಇಷ್ಟೊಂದು ಎಮೋಷನ್ಸ್ ಇದೆಯಲ್ಲ ಇದು ಅಂತ ವಿತೌಟ್ ರೆಕಾರ್ಡಿಂಗ್ ನೋಡಿದಾಗ. ಅಫ್ಕೋರ್ಸ್ ರೆಕಾರ್ಡಿಂಗಲ್ಲಿ ಹೀ ಈಸ್ ಮಾಸ್ಟರ್. ಅರ್ಜುನ್ ಜನ್ಯ ಅವರು ಮತ್ತು ಡೈರೆಕ್ಟರ್ ಕೂತ್ಕೊಂಡ್ರೆ ದೇಲ್ ಮೇಕ್ ವಂಡರ್ಸ್ ಮೇಡಮ್. ನಿಮ್ಮ ಪ್ರತಿ ಸಿನಿಮಾ ಇರ್ಬೋದು, ಆ ಒಂದು ನಿಮ್ಮ ಅಡಿಯಿಂದ ಮುಡಿವರೆಗೂ ನೀವೇನು ಯಾವ ರೀತಿ ಡ್ರೆಸ್ ಮಾಡ್ಕೊಳ್ತೀರಾ ಪ್ರತಿಯೊಂದನ್ನು ಕಾಪಿ ಮಾಡ್ತಾರೆ ಫ್ಯಾನ್ಸ್. ಆ ಒಂದು ಸಿನಿಮಾ ಬಂದಾಗ ಅದ್ದೂರಿ ಇರ್ಬೋದು, ಬಹದ್ದೂರ್ ಇರ್ಬೋದು, ಮತ್ತೊಂದು ಸಿನಿಮಾಗಳು ನಿಮ್ದು ಯಾವುದ್ಯಾವ್ದು ಪೊಗರು ಬಂತು. ಈಗ ಈ ಸಿನಿಮಾದು ಸಹ ಶಿವ ಬಂದಾದಮೇಲೆ ಸೇಮ್ ಇದೇ ರೀತಿ ನೀವು ಹವಾಯಿ ಚಪ್ಪಲ್ ಇವತ್ತು ಹಾಕ್ಕೊಂಡಿದ್ದೀರಾ, ಶರ್ಟ್ ಹಾಕಿದ್ದೀರಾ, ಇದೇ ಕಲರ್ ಕಾಂಬಿನೇಷನ್ ಶರ್ಟೇ ಬೇಕು ಅಂತ ಹೊಲಿಸ್ಕೋತಾರೆ. ಅಷ್ಟು ಎಫರ್ಟ್ ನಿಮ್ಮ ಫ್ಯಾನ್ಸ್ ಕೂಡ ಹಾಕ್ತಾ ಇದ್ದಾರೆ. ಮೇಡಮ್ ನನಗೆ ಈಗ ಐ ಎಮ್ ಬ್ಲೆಸ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೋ ಹೆತ್ತವ್ರ ಮಕ್ಕಳು ನಮ್ಮನ್ನ ನೋಡಿ ಇಷ್ಟಪಟ್ಟು ನಮಗೆ ಟೈಮ್ ಕೊಡ್ತಾರೆ ಅನ್ನೋದೇ ಪುಣ್ಯ. ಸೊ ನಾವು ಮಾಡಿದ್ದು ಅವರು ಅದನ್ನು ಇಲ್ಲ ನಾವು ಇನ್ನು ಟ್ರೈ ಮಾಡಬೇಕು ಅಂದ್ಕೊತಾರೆ ಅಂದರೆ ನಿಜವಾಗ್ಲೂ ಐ ಫೀಲ್ ರೆಸ್ಪಾನ್ಸಿಬಲ್ ಮೇಡಮ್. ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಐ ಮೀನ್ ಇಟ್. ಸರ್, ಇದು ಹೇರ್ ನಿಮ್ಗೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿದೆಯಾ ಅಥವಾ ಹೇಗೆ ಕ್ಯಾಶುವಲ್ ಆಗಿ? ಇಲ್ಲ ಮೇಡಮ್, ಮ್ಯಾನೇಜ್ ಮಾಡ್ತಾ ಇಲ್ಲ. ಅದು ಹೆಂಗಿದೆಯಾ ಹಂಗೆ ಬಿಟ್ಬಿಟ್ಟಿದ್ದೀವಿ. ನೋಡಿದವ್ರೆ ಇಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೆಯಾ ಅಂತಾರೆ. ಜೆನ್ಯೂನಾಗಿ ಮ್ಯಾನೇಜ್ ಎಲ್ಲ ಏನು ಮಾಡಲ್ಲ ಮೇಡಮ್. ಈ ಸ್ಪಾ ಹೋಗಿ ಇದೆಲ್ಲ ಮಾಡೋದು ಅದೆಲ್ಲ ಏನು ಮಾಡಿಸ್ತಾ ಇಲ್ಲ ಮೇಡಮ್. ನ್ಯಾಚುರಲಾಗಿ ಬಿಟ್ಬಿಡಿ. ನಿಮಗೆ ಕ್ಲೀನ್ ಶೇವ್ ಅಥವಾ ಬಿಯರ್ಡ್ ಯಾವ್ದು ಇಷ್ಟ ಆಗುತ್ತೆ? ಅಥವಾ ಪ್ರೇರಣಾ ಅವ್ರಿಗೆ ಯಾವ್ದು ತುಂಬ ಪ್ರಿಫರ್ ಮಾಡ್ತಾರೆ ನಿಮಗೆ? ನಾನು ಹೀರೋ ಆಗೋಕ್ಕೆ ಮುಂಚೆ ನನ್ನ ಹೆಂಡ್ತಿ ನನ್ನನ್ನು ಇಷ್ಟಪಟ್ಟಿದ್ದು ಮೇಡಮ್. ಸೊ ಬಿಯರ್ಡ್ ಇರಲಿ ಇಲ್ಲದೇ ಇರಲಿ ಇಟ್ ಡಸಂಟ್ ಮ್ಯಾಟರ್. ಸೊ ನನಗೆ ಹೆಂಗಿದ್ರು ನನ್ನ ಹೆಂಡ್ತಿ ಇಷ್ಟಪಡ್ತಾರೆ. ಸರ್, ಒಂದು ಪ್ರಶ್ನೆ, ಇದನ್ನು ನಾನು ಪಾಸಿಟಿವ್ ಆಗಿ ಕೇಳ್ತಾ ಇದ್ದೀನಿ, ನಾಟ್ ಅದರ್ ಥಿಂಗ್ಸ್. ಓಕೆ, ನಿಮ್ಮ ಸಿನಿಮಾನೇ. ಮಾರ್ಟಿನ್ ಸಿನಿಮಾ ಎಲ್ಲೋ ಉದ್ದೇಶಪೂರ್ವಕವಾಗಿ ಅದನ್ನು ನೆಗೆಟಿವ್ ಮಾಡಿದ್ರಾ ಅನಿಸುತ್ತಾ ನಿಮಗೆ? ಯಾಕಂದರೆ ತುಂಬ ಚೆನ್ನಾಗಿ ಹೋಗಬೇಕಾಗಿಲ್ಲ. ಲಾರ್ಜ್ ಸ್ಕೇಲ್ ಸಿನಿಮಾ. ನಾನು ಸಿನಿಮಾ ನೋಡಿದ್ದೀನಿ ಸರ್, ನೀವು ಅವತ್ತು ಥಿಯೇಟ್ರಲ್ಲಿದ್ದಿರಿ. ಎಲ್ಲರೂ ಖಂಡಿತವಾಗ್ಲೂ ಇಷ್ಟ ಆಯಿತು. ಅದಕ್ಕೆ ನಾನು ಅನಿಸ್ತು ಎಲ್ಲಿ ಏನು ಮಿಸ್ ಹೊಡಿತು ಗೊತ್ತಿಲ್ಲ ನನಗೆ. ಸೊ ಎಲ್ಲಿ ಎಡುವುದು ಅನ್ನೋವಂಥದ್ದು.
ಗೊತ್ತಿಲ್ಲ ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ. ಗೊತ್ತಿಲ್ಲ. ಹಾಂ, ಗೊತ್ತಿಲ್ಲ. ಲೈಫ್ ಈಸ್ ಆಲ್ ಅಬೌಟ್ ಲೆಸನ್ಸ್ ಮೇಡಮ್. ಸೊ ಗೊತ್ತಿಲ್ಲ. ಬೇಜಾರಾಗಿತ್ತಲ್ವಾ ಸರ್ ನಿಮಗೆ? ಇಲ್ಲ ಮೇಡಮ್, ನಮ್ಮ ಪ್ರಯತ್ನ ಮಾಡದೆ ಏನಾದರೂ ತಪ್ಪಾಯಿತು ಅಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಪ್ರಯತ್ನ 100% ನನ್ನ ಕಡೆಯಿಂದ ನಾನು ಕೊಟ್ಟಿದ್ದೀನಿ. ಸೊ ಮಿಕ್ಕಿದ ಫಲ ಕೊಡೋದು ದೇವರು ಬಿಟ್ಟಿದ್ದು. ಲವರ್ ಬಾಯ್ ಆಗಿ ನೋಡಿದ್ದೀವಿ ನಿಮ್ಮನ್ನು. ಇಲ್ಲಿ ಮಚ್ ಬೇರೆ ಹಿಡಿದು ಬಿಟ್ಟಿದ್ದೀರಾ. ಎಷ್ಟು ತಲೆಗಳನ್ನ ಉರುಳಿಸ್ತಾ ಇದ್ದೀರಾ ಸಿನಿಮಾದಲ್ಲಿ. ಇಲ್ಲ, ಎಲ್ಲ ಸಿಚುಯೇಷನಲ್ ಫೈಟ್ಸ್ ಕಮ್ಮಿ ಇರುತ್ತೆ, ಎಮೋಷನ್ಸ್ ಜಾಸ್ತಿ ಇರುತ್ತೆ ಈ ಸಿನಿಮಾಲಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಇದು. ನಾನು ಐಮ್ ಶ್ಯೂರ್ ಫ್ಯಾಮಿಲಿಗೆ ತುಂಬ ಇಷ್ಟ ಆಗುವಂಥ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಇದು ಅಂತ. ಇನ್ನು ಸರ್ ಶಿಲ್ಪಾ ಶೆಟ್ಟಿ ಅವರ ಒಂದು ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥದ್ದು ಇರ್ಬೋದು. ಯಾವ ರೀತಿ ಒಂದು ಅನುಭವ ಆಯಿತು? ಏನಾದರೂ ಮೆಮೊರೀಸ್ ರಿಕಾಲ್ ಮಾಡೋದಾದ್ರೆ? ಇಲ್ಲ ಮೇಡಮ್, ತುಂಬ ಮೆಮೊರೀಸ್ ಇದೆ. ಸ್ವಲ್ಪ ಅವ್ರು ಯಾವ ಪಾತ್ರ ಪ್ಲೇ ಮಾಡ್ತಾಯಿದ್ರೆ, ನಾನು ಯಾವ ಪಾತ್ರ ಪ್ಲೇ ಮಾಡ್ತಾಯಿದ್ದೀನಿ ಅನ್ನೋದು ರಿವೀಲ್ ಮಾಡಾದ್ಮೇಲೆ ಅದ್ರ ಬಗ್ಗೆ ಮಾತಾಡೋದು ಕರೆಕ್ಟಾಗಿರುತ್ತೆ. ಸೊ ಅದನ್ನು ರಿವೀಲ್ ಮಾಡಾದ್ಮೇಲೆ ಡೆಫಿನೆಟ್ಲಿ ಮುಂದಿನ ದಿವಸದಲ್ಲಿ ಎಲ್ಲ ರಿವೀಲ್ ಮಾಡಾದ್ಮೇಲೆ ಎಲ್ಲ ಹೇಳ್ತೀನಿ ಮೇಡಮ್. ಕೊನೆಯದಾಗಿ ಸರ್, ಈಗಾಗಲೇ ಸಿನಿಮಾ ಹಿಟ್ ಆಗೋಕ್ಕೂ ಮೊದಲೇ ಒಂದು ಹಿಟ್ ಆಗಿದೆ, ಅದು ಶಿವ ಅನ್ನುವಂತಹ ಸಾಂಗ್. ಹಿಟ್ ಸೂಚನೆ ಶಿವ ಆಲ್ರೆಡಿ ಆಶೀರ್ವಾದ ಕೊಟ್ಟಾಗಿದೆ ನಿಮಗೆ, ಈ ಸಿನಿಮಾ ಹಿಟ್ ಆಗುತ್ತೆ ಅನ್ನುವಂಥದ್ದು ಸೂಚನೆ. ಪ್ರೇಮ್ ಸರ್ ಇರ್ಬೋದು, ನಿಮ್ಮ ಇಬ್ಬರು ಕಾಂಬಿನೇಷನ್ ಒಂದು ರೀತಿ ಹೈಲಿ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದೇ ಇರ್ಬೋದು. ಆ ಒಂದು ಆ್ಯಂಟಿಸಿಪೇಷನ್ ಖಂಡಿತವಾಗ್ಲೂ ಎಲ್ಲ ಸಿನಿಪ್ರಿಯರಿಂದ ನಮಗೂ ಬರ್ತಾ ಇದೆ. ಯಾವ ರೀತಿ ಸಿನಿಮಾಗಳು ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಆಗುತ್ತೆ? ಇಲ್ಲ, ಪ್ರೊಡಕ್ಷನ್ ಹೌಸ್ ಅಗ್ರೆಸಿವ್ ಆಗಿ ಇದು ಪ್ಲ್ಯಾನ್ ಮಾಡೋಣ ಅಂತ ಹೇಳಿದರೆ ಪ್ರಮೋಷನ್ಸ್ನ. ವೆಂಕಟ್ ಸರ್ ಆಗಿರ್ಬೋದು, ಸುಪ್ರೀತ್ ಅವರೆಲ್ಲ ಆಗಿರ್ಬೋದು. ಸೊ ಡೆಫಿನೆಟ್ಲಿ ಪ್ರಮೋಷನ್ಸ್ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಇನ್ನೂ ಅಗ್ರೆಸಿವ್ ಆಗಿ ಪ್ರಮೋಷನ್ ಮಾಡ್ತೀವಿ. ಸರ್, ಇದು ಬಾಡಿ ಟ್ರಾನ್ಸ್ಫಾರ್ಮೇಷನ್ದು ಏನಾದರೂ ಆಯಿತಾ? ಪುಟ್ ಆನ್ ಮಾಡಿದ್ರಾ ಅಥವಾ ವೆಯ್ಟ್ ಲಾಸ್ ಮಾಡಿದ್ರಾ ಈ ಸಿನಿಮಾಗೋಸ್ಕರ ಏನಾದರೂ? ಐ ಟು ಲೂಸ್ ವೆಯ್ಟ್ ಮೇಡಮ್, ಒಂದು 20 kg ಕಮ್ಮಿ ಆಗಬೇಕಾಗಿತ್ತು, ಮಾಡಿದ್ದೀನಿ. ಆನ್ ಸ್ಕ್ರೀನಲ್ಲಿ ಇದ್ರಲ್ಲಿ ತೀರಾ ಸಣ್ಣ ಇರ್ತೀನಿ ಸಿನಿಮಾಲಿ. ಒಂದೇ ಶೇಡ್ ಅಲ್ವಾ ಸರ್ ಬರೋದು? ಒಂದೇ ಶೇಡ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮನೆಯಲ್ಲಿ ಮಕ್ಕಳ ಜೊತೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಸೊ ಆದಷ್ಟು ಬೇಗ ಮಾಡಿ. ಮಗಳದ್ದು ಇತ್ತೀಚೆಗೆ ಸ್ವಿಮ್ಮಿಂಗ್ ಮಾಡಿಸ್ತಾ ಇದ್ರಿ ಸ್ವಿಮ್ಮಿಂಗ್ ಪೂಲಲ್ಲಿ. ಮಗಳಿಗೆ ನೀವಿಲ್ಲ ಅಂದರೆ ಸ್ವಿಮ್ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ. ಈ ಕಡೆ ಮಗ ಆರಾಮಾಗಿ ಸ್ವಿಮ್ ಮಾಡ್ತಾ ಇದ್ದೀನಿ, ಮಗಳು ಅಪ್ಪ ಅಪ್ಪ ಅಂತ ಕರಿತಾ ಇರುವಂಥದ್ದು ಒಂದು ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ತುಂಬ ಕನೆಕ್ಟ್ ಆಗಿದ್ದೀರಾ ಮಗಳಿಗೆ? ಹಾಂ, ಮಗಳಿಗೆ ಡೆಫಿನೆಟ್ಲಿ ಕನೆಕ್ಟ್ ಆಗಿದ್ದೀನಿ. ಅಫ್ಕೋರ್ಸ್ ಮಗ ಅಲ್ವಾ, ಮಗನಿಗೆ ಸ್ವಲ್ಪ ರೋಪ್ ಆಗ್ತಾ ಇರ್ತೀನಿ. ಏಯ್ ಆ ಕಡೆ ಈ ಕಡೆ ಬಾರೋ ಅನ್ಕೊಟ್ಟು. ಬಟ್ ಮಗಳಿಗೆ ತಾಯಿ ಅಂತ ಕರಿತೀನಿ, ಬಾ ತಾಯಿ ಅಂದರೆ. ಮತ್ತು ಯಾವಾಗ ಅಳ್ತಾ ಇರ್ತಾಳೋ ಅವಾಗ ನಾನು ಸಮಾಧಾನ ಮಾಡ್ತೀನಿ. ಸ್ವಲ್ಪ ಹಂಗೆ ಟಿಕಾಯಿಸ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಇಲ್ಲನ ಸೊ ಅಪ್ಪ ಬೇಕಾ ಅಮ್ಮ ಬೇಕಾ ಅಂದರೆ ಅಪ್ಪ ಬೇಕು ಅಂತ. ಸೊ ಆ ವಿಡಿಯೋಲಿ ಸಪೋರ್ಟ್ ಮಾಡಿದ್ರೆ ಹೋಗಿ ಬಾರೆ ಅನ್ನೋ ನೀರಿಂದ ಆಚೆ ಬಂದಾದ್ಮೇಲೆ ಯಾರು ಬೇಕು ಅಂದರೆ ಅಮ್ಮ ಬೇಕು ಅನ್ನೋದು. ಶೂಟಿಂಗ್ ಸೆಟ್ಟಿಂದ ಬಂದ ತಕ್ಷಣ ಫುಲ್ ಥ್ರಿಲ್ ಆಗ್ತಾರೆ ಮಕ್ಕಳು, ಅಂದರೆ ಥ್ರಿಲ್ ಆಗ್ತಾರೆ ಸರ್. ಬಟ್ ನಿಮ್ಗೆ ಯಾವ ರೀತಿ ಏನಂತ ಕರೀತಾರೆ? ಅಪ್ಪ ಅಂತಲೇ ಕರೀತಾರೆ ಸರ್? ಹಾಂ, ಅಪ್ಪ ಅಂತಲೇ ಕರೆಯೋದು. ನಾನು ಇನ್ ಟೈಮ್ಗೆ ಹೋದರೆ ಎದ್ದಿರ್ತಾರೆ. ಸ್ವಲ್ಪ 1 hour 2 hour ಲೇಟ್ ಆಗೋಯ್ತು ಅಂದರೆ ಮಲಗಿಬಿಟ್ಟಿರ್ತಾರೆ. ತಿರ್ಗಿ ಅವ್ರನ್ನ ನೆಕ್ಸ್ಟ್ ಡೇನೇ ನೋಡಬೇಕು. ಇಲ್ಲಾಂದರೆ ಮಲಗಿರ್ಬೇಕಾದ್ರೆ ಸುಮ್ಮನೆ ಹಿಂಗೆ ಟಚ್ ಮಾಡಿ ಹಂಗಲ್ಲಮ್ಮ ಹಿಂಗೆ ಮಗಳ ಹಂಗೆ ಅಂತ ಒಂದೊಂದು ಸರಿ ಮಧ್ಯರಾತ್ರಿಯಲ್ಲಿ ಮಕ್ಕಳು ಎದ್ದೇಳ್ತಾರಲ್ಲ, ಸೊ ಅವಾಗ ಮಾತಾಡಿಸ್ಕೊತೀನಿ ಅಷ್ಟೇ. ಸೊ ಹೊರಗಡೆ ಇರೋರು ಯಾರು ನಿಮ್ಮನ್ನು ಇಗ್ನೋರ್ ಮಾಡಲ್ಲ, ಮಗಾಡಿದ್ರೆ ನಿಮ್ಮ ಮಗಳೇ ಮಾಡ್ತಾಳೇನೋ. ಅಲ್ಲ, ಮಕ್ಕಳು ಹಂಗೆ ಅಲ್ಲ, ಅವ್ರದ್ದು ಮಲಗೋ ಪ್ಯಾಟ್ರನ್ ಚೇಂಜ್ ಆಗಬಾರ್ದು, ಇಲ್ಲ ಕ್ರ್ಯಾಂಕಿ ಆಗೋಗ್ತಾರೆ. ಸೊ ಹೋಗೆ ಬಾರೆ ಅನ್ನುವಂಥ 2 ಎತ್ತುಗಳಿದೆ. ಹೆಸರು ಯಾಕೆ ಹೋಗೆ? ಹೆಸರು ಇಟ್ಟಿರಲಿಲ್ಲ ಮೇಡಮ್, ಅದು ಹೋಗೆ ಅಂತ ಕರೆದು ಬಾರೆ ಅಂತ ಕರೆದು ಅದು ಹೆಸರು ಹೋಗೆ ಬಾರೆ ಅಂತಾನೆ. ಕ್ಯೂಟಾಗಿ ಹಂಗೆ ಇರಲಿ ಅಂದ್ಬಿಟ್ಟು. ಎತ್ತುಗಳು ಹುಡುಗರಲ್ಲ ಅಂತ. ಇಲ್ಲ. ಓಕೆ, ಡನ್ ಸರ್. ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ. ಅಪಾರ್ಟ್ ಫ್ರಮ್ ಆಲ್ ದ ಜೋಕ್ಸ್, ನಿಮ್ಮ ಸಿನಿಮಾ ನಿಜವಾಗ್ಲೂ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ರೆಸ್ಪಾನ್ಸ್ ನೀವೇ ನೋಡಿದ್ದೀರಾ, ನಾನೇನು ಹೇಳೋದೇ ಬೇಡ, ಇಟ್ಸ್ ಎಲೆಕ್ಟ್ರಿಫೈಯಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ಕೂಡ ಆದಷ್ಟು ಬೇಗ ಡೇಟ್ ಅನೌನ್ಸ್ ಮಾಡಿಬಿಡಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಇದು ಮಾರ್ಚ್ ಎಂಡ್ ಇಲ್ಲಾಂದರೆ ಏಪ್ರಿಲಲ್ಲಿ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಪ್ಲ್ಯಾನ್ ಮಾಡ್ತಾಯಿದೆ. ಡೆಫಿನೆಟ್ಲಿ ಇದನ್ನು ಡೈರೆಕ್ಟರ್ ಹತ್ರನೇ ಕೇಳಿದ್ರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಕ್ಬಿಡುತ್ತೆ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಲವ್ ಯು ಆಲ್. ಜಯ ಆಂಜನೇಯ. ಬಂದ ನೋಡು ಡಿ ಕೆ ಸಾಹೇಬ.
ಸ್ಯಾಂಡಲ್ವುಡ್ ಒನ್ ಅಂಡ್ ಓನ್ಲಿ ಶೋಮ್ಯಾನ್ ಪ್ರೇಮ್ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಬೆಳಗಾಗೋದ್ರೊಳಗೆ ಬೆಳೆದ ಫೇಮಸ್ ಆಗೋಗ್ಬಿಟ್ನಲ್ಲೋ ಮತ್ತೆ ಬಕೆಟ್ ಹಿಡಿಯೋರೆಲ್ಲ ಸೈಡ್ಗೆ ಹೋಗ್ತಾ ಇರಲ್ಲ ಅನ್ನುವಂಥ ಸಾಲುಗಳನ್ನ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗೋಸ್ಕರ ಅದನ್ನ ಹೇಳಿ ಬರ್ಸಿದ. ನೆನ ಮೊನ್ನೆ ಬಂದವರೆಲ್ಲ ನಂಬರ್ 1 ಅಂತಾರೋ ಅಂತ ಬರ್ದಿದ್ದೆ ವಿಲನಲ್ಲಿ ಶಿವನಿಗೆ. ನನ್ ಮೊನ್ನೆ ಬಂದೋರೆಲ್ಲ ನಂಬರ್ 1 ಅಂತಾರೋ. ಅಣ್ಣನ ಜೋಗಿ ಪಾತ್ರನ ಪ್ರೀತಿ ಮಾಡಿದ್ರಿ, ಆ ಥರ ಇದನ್ನು ಪ್ರೀತಿ ಮಾಡೋದು, ಆ ಥರದೊಂದು ಪಾತ್ರ, ಅದಕ್ಕೆ ನಾನು ಬರ್ಕೊಂಡಿದ್ದೀನಿ. ಇದೇ ರೀತಿ ಕ್ಯಾಶುವಲ್ ಆಗಿರ್ತೀರಾ, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ. ಸೊ ಲೈಕ್ ದಿಸ್ ಐ ಆಮ್ ಆಲ್ವೇಸ್ ಐ ಆಮ್ ಸಿಂಪಲ್. ಸಿನಿಮಾ ಹಿಟ್ಗೂ ಮೊದಲೇ ಒಂದು ಹಿಟ್ ಕೊಟ್ಬಿಟ್ಟಿದ್ದೀರಾ, ಅದು ಶಿವ ಅನ್ನುವಂಥದ್ದು. ಗಾಡ್ ಗ್ರೇಸ್, ನಮ್ಮ ಶ್ರಮ, ನಮ್ಮ ಹಗಲು ರಾತ್ರಿ ಕಷ್ಟಪಟ್ವಿ. ಸ್ಯಾಂಡಲ್ವುಡ್ ಒನ್ ಅಂಡ್ ಓನ್ಲಿ ಶೋಮ್ಯಾನ್ ಪ್ರೇಮ್ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ಸರ್, ಹಬ್ಬದ ವಾತಾವರಣ ರಿಯಲ್ ಆಗಿ ಒಂದು ರೀತಿ ಫೀಲ್ ಆಗ್ತಾ ಇದೆ ನಮಗೆ. ಸಿನಿಮಾ ಪ್ರಮೋಷನ್ನು ಹೇಳೋದು ಬೇಡ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಅನ್ನುವಂಥದ್ದು ಹುಟ್ಟದಿಂದ ಬಂದ್ಬಿಟ್ಟಿದೆಯೇನೋ ಸರ್ ನಿಮಗೆ. ಎಕ್ಸ್ಪ್ರೆಷನ್ ಇಷ್ಟ ಆಯ್ತು ನನಗೆ. ಏನಪ್ಪ ಮರ, ಅಯ್ಯೋ ಇಲ್ಲ. ಆ್ಯಂಡ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಆ್ಯಂಡ್ ನನ್ನ ಗ್ಯಾರಂಟಿ ನ್ಯೂಸ್ ಟೀಮ್ಗೆ ಮತ್ತು ತಿರ್ಗಿ ಎಲ್ಲ ಓವರಾಲ್ ಕರ್ನಾಟಕದ ನೋಡುಗರಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಹಂಗೆ ಹೊಸ ವರ್ಷದ ಶುಭಾಶಯಗಳು. ಸೊ ಥ್ಯಾಂಕ್ ಯು. ಆಮೇಲೆ ಇವ್ರೇನೋ ಕೇಳಿದ್ರು, ನಾನು ಏನೂ ಅಲ್ಲ, ಏನೂ ಇಲ್ಲ. ಸೊ ತುಂಬಿದ ಕೂಡ ತುಳುಕಲ್ಲ ಅಂತೆ. ಅಯ್ಯಯ್ಯೋ ಹಂಗೇನಿಲ್ಲ ಮಗನೇ. ಏನಕ್ಕೆ ಅಂದರೆ ನಾವು ಏನೋ ಮಾಡ್ತಿರ್ತೀವಿ ಕಂದ. ಸೊ ಈಗ ಹೊಸ ವರ್ಷಕ್ಕೆ ಸಾಂಗ್ ಬಿಟ್ವಿ ನ್ಯೂ ಇಯರ್ಗೆ, ಎಲ್ಲರೂ ತುಂಬ ಹೈಲಿ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಪ್ರೇಮ್ ಸಿನಿಮಾ ಸಾಂಗ್ ಜೋರ ಮಾಡ್ತಾನೆ ಹಂಗೆ ಹೆಂಗೆ ಅಂತ. ಬಟ್ ನನಗೆ ಮ್ಯಾಕ್ಸಿಮಮ್ 7 days 8 days ನಿದ್ದೆ ಮಾಡಿರಲಿಲ್ಲ ನಾವು. ಅಂದರೆ ಮುಂಬೈಯಿಂದ ಹಿಡಿದು ಸೊ ನಿಮಗೆ ಯುರೋಪ್ ಕಂಟ್ರಿಯಿಂದ ಹಿಡಿದು ಎಲ್ಲನೂ ಮಿಕ್ಸ್ ಮಾಡಿದ್ವಿ. ಅಲ್ಲಿಂದ ಅಂದರೆ ಇಡೀ ರಾತ್ರಿ ಕೆಲಸ ಮಾಡ್ಕೊಂಡಿದ್ವಿ. ಒಂದು ಭಯ ಇತ್ತು, ಯಾಕೆ ನಿದ್ದೆ ಬದಲು ಭಯ ಇತ್ತು ಅಂದರೆ ಸಿನಿಮಾ ರಿಲೀಸ್ ಆದಾಗ ಯಾವಾಗಲೂ ನಂಗೆ ಭಯ ಇರುತ್ತೆ. ಬಟ್ ಸಾಂಗ್ ರಿಲೀಸ್ ಆದಾಗ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ, ಪ್ರೇಮ್ದ ಹುಡುಗರು ಸಾಂಗ್ ಇಟ್ಟಾಗುತ್ತೆ ಅಂತ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಬಟ್ ಹೆಂಗೆ ತೊಗೋತಾರೆ ಅನ್ನೋದೊಂದು ಭಯ ಇತ್ತು ನನಗೆ. ಸೊ ಅದರಿಂದ ನಿದ್ದೆ ಬಂದಿರಲಿಲ್ಲ. ಸೊ ರಿಲೀಸ್ ಆದಮೇಲೆ ಇವತ್ತು ನೆನೆಸ್ಕೊಂಡ್ರೆ ಏನು ಯಾವುದೂ ಮ್ಯಾಕ್ಸಿಮಮ್ ರೀಲ್ಸು ಏನು 5 lakhs 10 lakhs ಅನ್ನೋದೇ ಇಲ್ಲಕ್ಕೆ ಇಲ್ಲ. ಎಲ್ಲ ಮಿಲಿಯನ್, 1 million 2 million 10 million 7 million ಹಿಂಗೆ ರೀಲ್ಸ್. ದಿಸ್ ಇಸ್ ಅ ಬಿಗ್ ಯೂಸ್ ಇಟ್ ಮಾಡಿದ್ರು. ಸೊ ಅದಕ್ಕೊಂದು ಥ್ಯಾಂಕ್ಸ್ ಎಂಟೈರ್ ಕರ್ನಾಟಕ ಆಗಲಿ, ಎಂಟೈರ್ ಭಾರತದಾಗಲಿ, ಎಂಟೈರ್ ವರ್ಲ್ಡ್ ವೈಡ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ಸ್ವಲ್ಪ ರಿಲೀಫ್ ಅಂದರೆ ಕೆಡಿ ಲ್ಯಾಂಡ್ ಆದ. ಸೊ ಕೆಡಿ ಎಕ್ಸ್ಪೆಕ್ಟೇಷನ್ ಏನಿತ್ತು ಬಂದ ಅವನು. ಸೊ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸಾಂಗಲ್ಲಿ ಇಂಟ್ರೆಸ್ಟಿಂಗ್ ಲೈನ್ಸ್ ಅಂದರೆ ಸರ್ ನನಗೆ ಆ್ಯಕ್ಚುಲಿ ಕೇಳಬೇಕು ಅಂತ ಅನ್ನಿಸ್ತು. ಕಿರಿಕೆಲ್ಲ ಮಾಡಬಾರ್ದು. ಇಲ್ಲ, ಕಾಂಟ್ರವರ್ಸಿ ನಾನು ಮಾಡಲ್ಲ, ಮಾಡಿದ್ರೆ ನನಗೆ ಗೊತ್ತಿಲ್ಲ. ಸರ್ ಕಿರಿಕ್ ಅಂದ ತಕ್ಷಣ ಬಂದ್ಬಿಟ್ರಿ, ಯಾಕೆ ಸರ್? ನಾನು ಕಿರಿಕ್ ಮಾಡ್ರೆ ಪಾಪ ಅವ್ನು ಮಾಡಲ್ಲ, ಅವ್ನು ಸಾಲ ಹೆಸರು ಬರ್ತಾನೆ, ಬೇಡ ಬಿಡೋಣ ಅನ್ಕ ಬರ್ತಾನೆ. ಬೆಳಗಾಗೋದ್ರೊಳಗೆ ಬೆಳೆದ ಫೇಮಸ್ ಆಗೋಗ್ಬಿಟ್ನಲ್ಲೋ ಮತ್ತೆ ಬಕೆಟ್ ಹಿಡಿಯೋರೆಲ್ಲ ಸೈಡ್ಗೆ ಹೋಗ್ತಾ ಇರಲ್ಲ ಅನ್ನುವಂಥ ಸಾಲುಗಳನ್ನ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗೋಸ್ಕರ ಅದನ್ನ ಹೇಳಿ ಬರ್ಸಿದ ಅಥವಾ ಧ್ರುವ ಅವ್ರನ್ನ ನೋಡಿ ಬರ್ಸಿದ್ದ? ಇಲ್ಲಪ್ಪ, ಕ್ಯಾರೆಕ್ಟರ್ ಮಗನೇ ಕತೆ. ಆಮೇಲೆ ಇಲ್ಲಿ ಯಾರು ಕಾಲು ಇಳಿಯೋದು, ಯಾರು ಹೊಟ್ಟೆ ಕಿಚ್ಬಿಡೋದು ಮಾಡಲೇಬಾರ್ದು ಬೇಸಿಕಲಿ. ಯಾಕಂದರೆ ಸಿನಿಮಾ ಎಲ್ಲರೂ ನಮ್ಮದು ಒಂದು ಕುಟುಂಬ, ನಾವೆಲ್ಲ ಒಂದು ಅಂತ ಅವಾಗಿನಿಂದ ಅಪ್ಪಾಜಿ ಕಾಲದಿಂದನೂ ಹೇಳ್ಕೊಂಬಂದೆ. ನಾವೆಲ್ಲ ಒಂದೇ ಕಣ್ರಿ, ಸಿನಿಮಾ ಅಂದಮೇಲೆ ನಾವು ಒಂದು ಫ್ಯಾಮಿಲಿಗಳಿದ್ದಂಗೆ ಅಂತ. ನಾವು ಯಾಕೆ ನಮ್ಮ ಕಾಲು ಹೇಳ್ಕೊಂಡು ಆಮೇಲೆ ಕಾಲು ಹೇಳಿದ ಉದ್ದೇಶ ಏನಿದೆ ನಮಗೆ? ನಾವೊಂದು ಪಾತ್ರ ಬರ್ದಿದ್ದೀನಿ, ಆ ಪಾತ್ರಕ್ಕೆ ಅವ್ನ ಕ್ಯಾರೆಕ್ಟರ್ ಈಗ ನಾನು ಅಣ್ಣಂಗೆ ಬರೆದಿದ್ದೆ ಶಿವನಿಗೆ. ನೆನ ಮೊನ್ನೆ ಬಂದವರೆಲ್ಲ ನಂಬರ್ 1 ಅಂತಾರೋ ಅಂತ ಬರೆದಿದ್ದೆ ವಿಲನಲ್ಲಿ ಶಿವನಿಗೆ. ಶಿವಣ್ಣ ಕಳ್ಬಿಟ್ಟು ನನಗೆ ಬೈದ್ರು, ನನಗೆ ಏನು ಹುಚ್ಚುಚ್ಚುನ್ ಥರ ಬರೀತೀವಲ್ಲ ನೀನು ಅಂತ. ನಾನು ಹೇಳಿದೆ ಐ ಆಮ್ ಫ್ಯಾನ್. ಆಮೇಲೆ ನಿಮ್ಗೆ ಹೋಲಿಕೆ ಮಾಡೋಕ್ಕೆ ಬೇರೆ ಯಾರೂ ಇಲ್ಲ ಅಲ್ಲಿ. ಆಮೇಲೆ ನನ್ನ ಕತೆ ಅದು. ಆಮೇಲೆ ನಿಮ್ಮನ್ನು ತೊಗೊಂಡೋಗ್ಬಿಟ್ಟು ನಾನು ಆ ರೇಂಜ್ಗೆ ಅಂತಲ್ಲ, ನಿಮ್ಮ ಕ್ಯಾರೆಕ್ಟರ್ ಹಂಗೆ, ಆಮೇಲೆ ನಿಮ್ಮ ರಿಯಲ್ ಲೈಫ್ ಹಂಗೆ ನಾನು ಹೊಗಳ್ತೀನಿ, ನನ್ನ ಇಷ್ಟ ಅದು. ಸೊ ಬಿಕಾಸ್ ಆಫ್ ಐ ಆಮ್ ಫ್ಯಾನ್, ನಾನು ಇರೋದು ಅಂತ. ಹಾಗೆ ನಾನು ಈ ಪಾತ್ರನೂ ಅಷ್ಟೇ. ಈ ಪಾತ್ರ ಬಂದ್ಬಿಟ್ಟು ಕಾಳಿದಾಸನ ಪಾತ್ರ ತುಂಬ ಲೈಕ್ ನೋಡಿದ ತಕ್ಷಣ ಎಲ್ಲರೂ ನಮ್ಮೋನ್ ಕಣೆ, ನಮ್ಮ ಹುಡುಗ ಕಣೆ ಅಂತ ಅನ್ಸ್ಬೋದು ನಿಮಗೆ. ಜೋಗಿ ಹೆಂಗೆ ಅಣ್ಣನ ಜೋಗಿ ಪಾತ್ರನ ಪ್ರೀತಿ ಮಾಡಿದ್ರಿ, ಆ ಥರ ಇದನ್ನು ಪ್ರೀತಿ ಮಾಡೋದು, ಆ ಥರದ್ದೊಂದು ಪಾತ್ರ. ಅದಕ್ಕೆ ನಾನು ಬರ್ಕೊಂಡಿದ್ದೀನಿ ಬಿಟ್ಟರೆ ನಾನು ಈ ಬೇರೆ ಯಾವ ಉದ್ದೇಶ ಯಾರು ಇದಕ್ಕೂ ಆಮೇಲೆ ಉದ್ದೇಶ ಏನಕ್ಕೆ ಮಾಡ್ಬೇಕು ಮಗನೇ ಅವೆಲ್ಲ. ಅದರಿಂದ ಪ್ರಯೋಜನ ಏನು ಬರುತ್ತೆ ಅಲ್ವಾ? ಅದರಿಂದ ಅವರು ಬೆಳೆಯಲ್ಲ, ನಾವು ಬೆಳೆಯಲ್ಲ, ಇನ್ನೊಬ್ರು ಬೆಳೆಯಲ್ಲ. ಎಲ್ಲ ಹಾಡ್ಕತ್ತಾರೆ ಬಿಟ್ಟರೆ, ಇನ್ನೊಬ್ರನ್ನ ನಾವು ಆಳಿಸ್ಕೊಂಡು ಇನ್ನೊಬ್ರಿಗೆ ಹಾಡ್ಕತ್ತಾರೆ ಬಿಟ್ಟರೆ ನಮ್ಮನ್ನು ನಾವು ಯಾವತ್ತೂ ಇದು ಮಾಡೋಂಗಲ್ಲ. ಸೊ ಯಾವತ್ತೂ ಅಷ್ಟೇ ಒಂದು ಏನೋ ಎಲ್ತಿ ಅಂತೀವಲ್ಲ,
ಸೊ ಅದು ಕಾಂಪಿಟೇಷನಲ್ಲಿ ಹೋಗಿ ಕೆಲಸ ಮಾಡೋಣ. ನಾಟ್ಲಿಕ್ಕೆ ಒಬ್ಬರೊಬ್ರು ಕಾಲು ಎಳ್ಕೊಂಡು ಬದುಕೋದು ಬೇಡ, ಅದು ಅಸಹ್ಯ, ಅದು ನಾಟ್ ಗುಡ್. ಸಂಜಯ್ ಲೀಲಾ ಬನ್ಸಾ ಅವರು ನಿಮ್ಮ ಕೇಡಿ ಶೋರಿಲ್ ನೋಡ್ಬಿಟ್ಟು ನನಗೊಂದು ಸಿನಿಮಾ ಮಾಡಿ ಅಂದ್ರಂತೆ, ನಿಜಾನಾ ಸರ್? ಸೊ ಇದು ನಾಟ್ಲಿಕ್ಕೆ ಫಸ್ಟ್ ಟೈಮ್ ಆ್ಯಂಡ್ ನಾನು ಬಿಫೋರು ಯಾವಾಗ ಶೋರಿಲ್ ಒಂದು ಶೋರಿಲ್ ಅನ್ನೋದಕ್ಕಿಂತ ಮುಂಚೆ ಟೀಸರ್ ಲಾಂಚ್ ಆಯಿತು. ಲಾಂಚ್ ಅಂದ ತಕ್ಷಣವೇ ಸಲ್ಮಾನ್ ಖಾನ್ ಅವ್ರಿಗೆ ಕೇಳಿದೆ ನನಗೆ, ಸಾಜಿದ್ ನಾಡಿಯಾವಾಲ ಕಂಪ್ನಿ, ಐ ಥಿಂಕ್ ಗೊತ್ತಿರಬೇಕು ನಿಮಗೆ, ಇದೆಲ್ಲ ರೆಡಿಯಾಗಿ ಸಿಕಂದಾರು ಇದೆಲ್ಲ ನಡೀತಾ ಇದೆ. ಸೊ ಬಿಗ್ ಪ್ರೊಡಕ್ಷನ್ ಇನ್ ಮುಂಬೈ. ಅವ್ರು ಕೇಳಿದರು. ಬಟ್ ಆ ಟೈಮಲ್ಲಿ ನನಗೇನಾಗುತ್ತೆ, ನಮಗೆ ಸಡನ್ಲಿ ಕತೆ ಮಾಡಿ ರೆಡಿ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಯ್ತು ನನಗೆ. ಇಲ್ಲ ನೀವು ಬೇರೆ ಯಾವ್ದಾರು ಮಾಡ್ಕೊಳ್ಳೋಕ್ಕೆ, ನಾನು KD ಶೂಟಿಂಗಲ್ಲಿದ್ದೀನಿ, ಆಮೇಲೆ ತಿರ್ಗಿ ನಂದು ಇಲ್ಲಿ ಬೇರೆ ಬೇರೆ ಕಮಿಟ್ಮೆಂಟ್ಗಳಿವೆ. ಸೊ ಅದರಿಂದ ನಾನು ಬಿಟ್ಟೆ. ಈಗ ಏನಾಗಿದೆ, ಸಂಜಯ್ ಲೀಲಾ ಬನ್ಸಾಲಿ ಅವ್ರಿಗೆ ಯಾರೋ ನನಗೆ ನಮ್ಗೆ ಸುಪ್ರೀತ್ ಅವರು ಮತ್ತು ಇವರೆಲ್ಲ ಏನು ಮಾಡಿದ್ದಾರೆ, ಅಲ್ಲಿ ಬಾಂಬೆಲ್ಲ ಹೋಗಿ ಯಾರೋ ಇದನ್ನು ಗೋ ಟು ಬಿಸ್ನೆಸ್ ನಡೀತಾ ಇರ್ತಲ್ಲ, ಅಲ್ಲಿ ನೋಡ್ಬಿಟ್ಟಿದ್ದಾರೆ ಅವರು. ಅಲ್ಲಿ ಯಾರು ಹೋಗಿ ಅವ್ರಿಗೆ ಹೇಳಿದ್ದಾರೆ, ಆಮೇಲೆ ಸಂಜಯ್ ಸರ್ ಹೇಳಿದ್ದಾರೆ, ಮತ್ತು ತಿರ್ಗಿ ಅವನು ಒಂಥರ ಹಾಗೆ ಹೇಗೆ ಅಂತ. ಆಮೇಲೆ ಅವ್ರು ನೋಡ್ಬಿಟ್ಟು ಆಮೇಲೆ ನಾನು ಕೇಳಿದ್ರು, ನನಗೊಂದು ಸಿನಿಮಾ ಡೈರೆಕ್ಟ್ ಮಾಡ್ತೀರಾ ಅಂತ. ಸೊ ಐಲ್ ಟ್ರೈ ಆ್ಯಂಡ್ ದೆನ್ ಬೆಸ್ಟ್. ಯಾಕಂದರೆ ಈಸ್ ಒನ್ ಆಫ್ ದ ಲೆಜೆಂಡ್ ಇನ್ ಇಂಡಿಯನ್ ಸಿನಿಮಾ. ಸಂಜಯ್ ಲೀಲಾ ಬನ್ಸಾಲಿ ಇಸ್ ನಾಟ್ ಲೈಕ್ ನಾವೆಲ್ಲ ಚಿಕ್ಕ ಇವರು. ಸೊ ಅವ್ರ ಮುಂದೆ ಲೆಟ್ಸ್ ಟ್ರೈ ಇಲ್ ಬೆಸ್ಟ್, ನೋಡುವ ನಮ್ಮ ಕೈಲಿ ಏನು ಸಾಧ್ಯ, ಏನೆಲ್ಲ ಮಾಡೋಕ್ಕೆ ಸಾಧ್ಯ, ಇಲ್ ಟ್ರೈ. ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಸೊ ಲೆಟ್ಸ್ ಟ್ರೈ. ಶಿಲ್ಪಾ ಶೆಟ್ಟಿ ಅವ್ರದ್ದು ಒಂದು ವ್ರ್ಯಾಪ್ ಅಪ್ ಗ್ಲಿಮ್ಸ್ ಕೂಡ ಬಿಟ್ಟಿದ್ರಿ, ಸತ್ಯವತಿ ಕ್ಯಾರೆಕ್ಟರ್. ಸೊ ಸಿಕ್ಕಾಪಟ್ಟೆ ಫನ್ನಲ್ಲಿ ಒಂದು ಗ್ಲಿಮ್ಸ್ ನಾವು ನೋಡಿದ್ವಿ ಸರ್. ಯಾವ ರೀತಿ ಹೇಗೆ ಬರಬಹುದು, ಯಾವಾಗ ಅವ್ರನ್ನ ಕರೆಸ್ತೀರಾ ಬೆಂಗಳೂರಿಗೆ? ಬರುತ್ತೆ. ಐ ಥಿಂಕ್ ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ, ಆಗಿದೆ. ಸೊ ನೆಕ್ಸ್ಟ್ ಸಾಂಗ್ ರಿಲೀಸ್ ಟೈಮ್ಗೆ ಸೊ ಲೆಟ್ ಯು ನೋ, ಬರ್ತಾರೆ ಎಲ್ಲ 100%. ಎಲ್ಲರೂ ಸ್ಟೇಜ್ ಮೇಲೆ ಬರಲೇಬೇಕು, ಎಲ್ಲರನ್ನೂ ಕರೆಸ್ತೀನಿ ಖಂಡಿತವಾಗ್ಲೂ. ರವಿ ಸರ್ ಆಗಲಿ, ರಮೇಶ್ ಅರವಿಂದ್ ಸರ್ ಆಗಲಿ, ಆ್ಯಂಡ್ ಸಂಜಯ್ ದತ್ ಅವರು, ಶಿಲ್ಪಾ ಅವರು, ನೂರಾ, ಆ್ಯಂಡ್ ದೆನ್ ರವಿಶಂಕರ್, ಆಲ್ಮೋಸ್ಟ್ ಆಲ್ ಸುಮಾರು ಇನ್ನೊಬ್ಬರು ಬರ್ತಾನೆ ಈ ಫ್ಯಾಮಿಲಿಗೆ, KD ಫ್ಯಾಮಿಲಿಗೆ ಇನ್ನೊಬ್ರು ಜಾಯ್ನ್ ಆಗ್ತಾರೆ ಅತಿ ಶೀಘ್ರದಲ್ಲಿ. ಅದನ್ನು ಹೇಳ್ತೀನಿ, ಅದನ್ನು ಶೂಟಿಂಗ್ ಮಾಡಬೇಕಾಗಿದೆ. ಸೊ ಅದನ್ನು ಹೇಳ್ತೀನಿ. ರಮೇಶ್ ಅರವಿಂದ್ ಸರ್ ಹಾಗೂ ಧ್ರುವ ಸರ್ದು ಕಾಂಬಿನೇಷನ್ ಸಾಂಗ್ ರಿಲೀಸ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ ಸರ್? ಅಥವಾ ಈಗ ನೆಕ್ಸ್ಟು ವ್ಯಾಲೆಂಟೈನ್ಸ್ ಡೇಗೆ ಒಂದು ಗಿಫ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಪ್ರೇಮಿಗಳ ದಿನಾಚರಣೆ, ಪ್ರೇಮಿಗಳಿಗೆ ಯೂನಿಕ್ ಸಾಂಗ್, ಅದು ತುಂಬ ಯೂನಿಕ್ ಸಾಂಗ್. ಸೊ ಅತಿ ಶೀಘ್ರದಲ್ಲೇ ಹೇಳ್ತೀನಿ ಅದನ್ನು ವಾಟ್ ಅಂತ. ನಡೀತಾ ಇದೆ, ಗೋಯಿಂಗ್ ಪ್ಲಾನಿಂಗ್ ನಡೀತಾ ಇದೆ. ಆಗಾಗ ಬಿಡು ಸಿಕ್ಕಾಗ ಸಿನಿಮಾ ಬ್ರೇಕ್ ಅಂತ ಹೇಳಿ ಊರಿಗೆ ಹೋಗ್ಬಿಡ್ತೀರಾ, ಇದೇ ರೀತಿ ಕ್ಯಾಶುವಲ್ ಆಗಿರ್ತೀರಾ? ಏನು ಡೈರೆಕ್ಟರ್ ಅಂದ್ರೆ ಒಂದು ದೊಡ್ಡಸ್ತಿಕೆ ಇರುತ್ತೆ, ಇದೇ ರೀತಿ ಇರಬೇಕು, ಈ ರೀತಿನೇ ಡ್ರೆಸ್ ಮಾಡ್ಕೋಬೇಕು, ಆ ಒಂದು ಮ್ಯಾನರಿಸಮ್ ಇರಬೇಕು, ಏನೂ ಇಲ್ಲದೆ ತುಂಬ ಕ್ಯಾಶುವಲ್ ಆಗಿ ಇರ್ತೀರಾ ನೀವು. ತುಂಬ ಜನ ಇದ್ರ ಬಗ್ಗೆ ನೀವು ಹೇಳಿರಬಹುದು ಸರ್. ಅದು ತಂದೆ ತಾಯಿಯಿಂದ ಬಂದಂತಹ ಗುಣ ಅಂತ ಅನಿಸುತ್ತೆ ನನಗೂ. ಯಾವ ರೀತಿ ನೆನಪಿಸ್ಕೊಳ್ತೀರಾ ತಂದೆ ತಾಯಿನ ಇರಬಹುದು, ಈಗ ಸದ್ಯಕ್ಕೆ ಇರುವಂಥ ಒಂದು ಪೊಸಿಷನ್ನು? ಆಲ್ವೇಸ್ ಮಗನೇ, ನಾನು ಯಾವಾಗಂದು ಅಷ್ಟೇ, ನಾನು ಚಿಕ್ಕದ್ರಿಂದ ಬೆಳೆದಿದ್ದ ರೀತಿನೇ ಹಂಗೆ. ನಾವೆಲ್ಲ ಹಳ್ಳಿಯಿಂದ ಬಂದವರು. ಸೊ ಮಂಡ್ಯ ಜಿಲ್ಲೆ ಹಳ್ಳಿಯಿಂದ ಬಂದವರು ನಾವು. ಸೊ ಅವಾಗ ಹೆಂಗೆ ನಾನು ದನ ಕರು ಹುಲ್ ಕುಯ್ಕೊಂಡು ಹೋಗ್ತಿದ್ದೆ. ನಿಮ್ಗೆಲ್ಲರೂ ಗೊತ್ತಿದೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ. ನಾನು ಬೆಳಗ್ಗೆ ಅದು ಸ್ಕೂಲ್ಗೆ ಹೋಗ್ಬೇಕು ಮುಂಚೆನೇ ಹೋಗಿ ಒಂದು ಮೂಟೆ ಹುಲ್ ಕುಯ್ಕೊಬಂದು ದನಕ್ಕೆ ಹಾಕಿ, ಮತ್ತು ತಿರ್ಗಾ ಸ್ಕೂಲ್ಗೆ ಹೋಗಿ, ಮತ್ತು ತಿರ್ಗಾ ಬಂದು ಹಾಲು ಕರೆಸ್ಬಿಟ್ಟು ನಮ್ಮ ಅಜ್ಜಿ ಹಾಲು ಕರ್ಕೊಡೋರು, ತೊಗೊಂಡೋಗಿ ಡೈರಿಗೆ ಹಾಕಿ, ತಿರ್ಗಾ ಹುಲ್ ಕುಯ್ಕೊಂಡು ತಿರ್ಗಾ ಬಂದು ಸ್ನಾನ ಮಾಡ್ಕೊಂಡು ತಿರ್ಗಾ ಓದೋಕೆ ಕೂತ್ಕೊಳ್ವು. ದಿಸ್ ಇಸ್ ಅ ರುಟೀನ್ ಲೈಫ್. ನಾನು ಯಾವತ್ತೂ ಕಾರಣಕ್ಕೂ ಏನು ಸ್ವಲ್ಪ ಕಾಸ್ಟ್ಲಿ ಬಟ್ಟೆ ಹಾಕ್ಬೋದು, ಸ್ವಲ್ಪ ಇದನ್ನು ಹಾಕ್ಬೋದು ಬಿಟ್ಟರೆ, ಅದು ಬಿಟ್ಟರೆ ಐ ಆಮ್ ಲೈಕ್ ದಿಸ್ ಸೇಮ್. ಇವತ್ತು ನನ್ನ ತಾಯಿ ಹೆಸರಲ್ಲಿ ಮದ್ದೂರಲ್ಲಿ ತೋಟ ಇದೆ, ಅಮ್ಮನ ತೋಟ ಅಂತ. ಸೊ ಹತ್ತಿರ ನಿಯರ್ ಬೈ 150 ಹಸುಗಳಿದೆ, 150 ಹಸುಗಳಿದೆ. ಎಲ್ಲ ಥರದ ಹಸುಗಳು ಸಾಕಿದ್ದೀನಿ, ಇಂಡಿಯನ್ ದೇಸಿ ತಳಿ ಅಂತ ಎಲ್ಲ ಥರದಲ್ಲಿ. ನಾನು ಸಂಡೇ ಹೋಗ್ತೀನಿ, ನಾನು ಯಾವಾಗ ಶೂಟಿಂಗ್ ಇರಲ್ಲ ಆ ಟೈಮಲ್ಲಿ ಹೋಗ್ತೀನಿ, ಸಗಣಿ ಎತ್ತುತ್ತೀನಿ. ಸೊ ಅವು ತೊಳಿತೀನಿ, ಅವನ್ನ ಪ್ರೀತಿ ಮಾಡ್ತೀನಿ, ಅವಕ್ಕೆ ಮಾತಾಡಿಸ್ತೀನಿ, ಹುಲ್ಲು ಹಾಕ್ತೀನಿ, ನಾನೇ ಹುಲ್ಲು ಕಟ್ ಮಾಡ್ಕೊಬರ್ತೀನಿ, ಹುಲ್ಲು ಹಾಕ್ತೀನಿ. ಓಕೆ, ಸೊ ಇಷ್ಟು ನನ್ನ ಕೆಲಸ ಮಾಡ್ತೀನಿ ಶ್ರದ್ಧೆಯಿಂದ. ನನಗೆಲ್ಲ ಬೈತಾರೆ, ಸುಮ್ಗಿರಿ ಸರ್ ನೀವು, ಸುಮ್ಗಿರಿ ಸರ್ ನೀವು, ಈ ಕಡೆ ಬನ್ನಿ ಸರ್, ಆ ಕಡೆ ಬನ್ನಿ ಸರ್ ಅಂತ ಬೈತಾರೆ ನನಗೆ. ಸೊ ನೀವು ಮಾಡಿಬಿಡಿ ಸರ್, ನೀವು ಮಾಡ್ತೀನಿ ಸರ್ ಅಂತ ಹೇಳ್ತಾರೆ. ನಾನು ಪಡ ನಾನು ಮಾಡ್ತೀನಿ, ಯಾಕಂದ್ರೆ ದಿಸ್ ಇಸ್ ಮೈ ಜಾಬ್, ನನ್ನ ಜಾಬ್ ಅದು. ಎಲ್ಲರೂ ಹೇಳ್ತಾರೆ, ನಾನು ಕೆಲಸ ಮಾಡ್ಬೇಕಾದ್ರೆ ಹುಲ್ಲು ತೊಗೊಂಡು ಮಿಷಿನ್ ಕೊಡ್ಬೇಕಾದ್ರೆ ಹೇಳ್ತಾರೆ, ನಾನು ಸ್ವಲ್ಪ ಬಾಸ್ ನೀವು ಕೂತ್ಕೊಳ್ಳಿ ಇವಾಗ ಸುಮ್ಮನೆ ನಾನು ಮಾಡ್ತೀನಿ. ಮೈ ಜಾಬ್, ನನ್ನ ಜಾಬ್ ಅದು. ಸೊ ನಾನು ಮಾಡಿದ್ರೆ ತಾನೇ ಎಲ್ಲ ಮಾಡೋಕ್ಕೆ ಸಾಧ್ಯ. ಏನು ಒಂದು ದೊಡ್ಡ ಇವನ್ ಥರ ಕೂತ್ಕೊಬಿಟ್ರೆ ಪ್ರತಿಯೊಂದು ಯಾವಾಗ ಹೇಳ್ತಿರಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ಸೊ ಲೈಕ್ ದಿಸ್ ಐ ಆಮ್ ಸಿಂಪಲ್. ಅಂದರೆ ಜೀವನದಲ್ಲಿ ಮಗನೇ ಏನು ದುಡ್ಡು, ಏನು ಕಾಸು, ಏನು ಫೈನಲಿ ಬರಲ್ಲ, ಏನೇನು ಬರಲ್ಲ. ನೀನು ಏನು ಮಾಡಿದ್ಯಾ ಅಂತ ಒಂದು ಹಿಂದೆ ಬರುತ್ತೆ ನಮ್ಮ ಹಿಂದೆ. ಆಮೇಲೆ ಏನು ಮಾಡಿದ್ಯಾ, ಏನು ಬಿಟ್ಟು ಹೋಗಿದ್ಯಾ ಅನ್ನೋದು ಮಾತ್ರ ಬರೆದ್ಬಿಟ್ರೆ. ಸೊ ಹಾಳು ಮಾಡಿದ್ದು, ಇನ್ನೊಬ್ರು ನಾವು ಕಿಂಡಲ್ ಮಾಡೋದು, ಇನ್ನೊಬ್ಬರ ಬಗ್ಗೆ ನಾವು ಹೀಯಾಳ್ಸೋದು, ಇದು ಯಾವುದು ನಮ್ಮ ಜೊತೆ ಬರಲ್ಲ. ಇದು ಯಾವುದು ಬರಲ್ಲ. ಅದಕ್ಕೆ ಬಿಟ್ಟು ಹೋಗೋದೇನು ಬರ್ತು, ಒಳ್ಳೆ ಇದನ್ನು ಬಿಟ್ಟು ಹೋಗೋಣ ಅಂತ, ಅಷ್ಟೇ ಸಿಂಪಲ್ ಲೈಫಲ್ಲಿ.
ನೀವು ನಮಗೆ ಫ್ಯಾನ್ಸ್ಗೆ ಡೈರೆಕ್ಟರು. ರಕ್ಷಿತಾ ಅವರು ಮನೇಲಿ ನಿಮಗೆ ಯಾವ ವಿಚಾರಕ್ಕೆ ಜಾಸ್ತಿ ಬೈತಾರೆ ಸರ್? ಪಾಪಚೆ ಅವರು ತುಂಬ ಒಳ್ಳೆಯವರು, ಪಾಪ ಯಾವ ಬೈಯಲ್ಲ ಅವೆಲ್ಲ. ಅವ್ರು ಏನಕ್ಕೆ ಬೈತಾರೆ, ನನಗೆ ಬೈಯೋದೇನು ಏನಂತಂದರೆ ನಾನು ಜಾಸ್ತಿ ಮನೇಲೇ ಇರಲ್ಲ, ಮನೆಗೆ ಸಿಗೋದೇ ಇಲ್ವಲ್ಲ ನಾನು ಯಾರ ಕೈಗೂ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಸಿನಿಮಾ ನಮ್ದು 24/7 ಸಿನಿಮಾ. ಸೊ ಪಾಪ ಆಯಮ್ಮ ಕೇಳ್ತಿರ್ತಾರೆ ಫೋನ್ ಮಾಡಿಬಿಟ್ಟು, ಇಲ್ಲ ಊಟಕ್ಕೆ ಬರ್ತೀನಪ್ಪ, ಇದು ಮಾಡ್ತೀನಪ್ಪ ಅದು ಮಾಡ್ತೀನಪ್ಪ ಅಂದ್ಕೊಂಡಿಲ್ಲ. ಮತ್ತು ಎಲ್ಲೆಲ್ಲೋ ಕರೀತಾರೆ ಹೊರಗಡೆ ಹೋಗೋಣ ಬರ್ತೀಯ ಹಂಗೆ ಅಂತ. ನಾನು ಹೋಗಲ್ಲ, ಯಾಕೆಂದರೆ ದಿಸ್ ಜಾಬ್, ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಸೊ ಲೈಫಲ್ಲಿ ಏನು ಕಮಿಟ್ಮೆಂಟ್ ಅಂತಂದರೆ ಒಬ್ಬ KVN ಪ್ರೊಡಕ್ಷನ್ಗೆ ಒಂದು ಕಮಿಟ್ಮೆಂಟು. ನಮ್ಮ ತಲೆ ಮೇಲೆ ನೀವು ಅಷ್ಟು ಕೋಟಿ ಅಂತ ದುಡ್ಡು ಹಾಕ್ತೀರಾ, ನಮ್ಮಿಂದ ದುಡ್ಡು ಹಾಕಿದ್ದೀರಾ. ಸೊ ಅದನ್ನು ನಾವು ನಿಮಗೆ ಒಂದು ಸಿನಿಮಾ ಅಂತ ಕಮಿಟ್ ಮಾಡಿದ್ವಿ. ಅದನ್ನು ಮಾಡಿ ನಮ್ಮ ಜವಾಬ್ದಾರಿ ಏನಿದೆ ಜನಗಳಿಗೆ ತಲುಪಿಸೋ ಜವಾಬ್ದಾರಿ. ಅಷ್ಟು ಮಾಡೋವರೆಗೂ ನಂದು ಫ್ಯಾಮಿಲಿ ಇಂತಾಗಲಿ ಇದಾಗಲಿ ಅದಕ್ಕೆ ಕಮಿಟ್ಮೆಂಟ್ ಮಾಡಲ್ಲ. ಈಗ ನಾನೆಲ್ಲ ಕೆಲಸ ಮಾಡ್ತಿರ್ತೀನಿ, ನನ್ನ ಫ್ಯಾಮಿಲಿ ಊಟಕ್ಕೆ ಹೋಗ್ತಾ ಇದ್ದೀನಿ ಸರ್, ನಾನು ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆಫ್ ಅವರಿಷ್ಟು ಶ್ರಮ ಬಿದ್ದು ನಮ್ಮ ಮೇಲೆ ದುಡ್ಡು ಹಾಕ್ತಾ ಇರ್ತಾರೆ, ನಾವು ಅಷ್ಟು ಶ್ರಮ ಬಿದ್ದು ಕೆಲಸ ಮಾಡೋಕೆ ಬಿಟ್ಟರೆ ಇಲ್ಲ ಸರ್ ನಾನು ಮೇಲೆ ಬರ್ತೀನಿ, ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ ಅಂದರೆ ತಪ್ಪು. ಸೊ ನನಗೆ ಫ್ಯಾಮಿಲಿ ಫಸ್ಟ್, ಸಿನಿಮಾ ಫ್ಯಾಮಿಲಿ ಅನ್ನೋದು ಸೆಕೆಂಡ್ ನನಗೆ ಯಾವತ್ತೂ ಅಷ್ಟೇ. ಇವತ್ತು ಅಷ್ಟೇ ನನ್ನ ಮಗ ಓದ್ತಿಯಾನೆ. ಸೊ ಯಾವಾಗ ಸ್ಕೂಲಿಗೆ ಕರೀತಾನೆ ಹೋಗ್ತೀನಿ ನಾನು. ಹೋದಾಗಷ್ಟೇ ಎಲ್ಲರೂ ಬರ್ತಾರೆ, ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಫೋಟೋ ತೆಗೆಸ್ಕೊತಾರೆ, ಎಲ್ಲ ಇದು ಮಾಡ್ತಾರೆ ಅಷ್ಟೇ. ಆಮೇಲೆ ಏನು ಸಿಂಪಲಾಗಿ ಬರ್ತೀಯ, ಸಿಂಪಲಾಗಿ ಹೋಗ್ತೀಯ ಪ್ರೇಮ್, ನಿಮ್ಗೆ ಗುರ್ತು ಹಿಡಿಯೋಕ್ಕಾಗಲ್ವಲ್ರಿ ನಿಮ್ಗೆ, ಏನು ರೀ ನೀವು ಹಿಂಗೆ ಇರ್ತೀರ ಅಂತ. ಹೌದಾ, ಹಾಗಾದ್ರೆ ನೆಕ್ಸ್ಟಿಂದ ಏನಾರು ಮಾಡ್ಕೊಬರ್ಬೇಕು ಆ ಥರ. ನನ್ನ ಫ್ಯಾಮಿಲಿಲಿ ಹಂಗೆ ನನಗೆ ಫುಲ್ ಸಪೋರ್ಟ್ ಇದೆ, ಏನು ತೊಂದರೆ ಇಲ್ಲ, ಯಾರೇನು ಬೈಯಲ್ಲ ಪಾಪ. ಆಯಮ್ಮ ಯಾವತ್ತೂ ಬೈದಿದ್ದಲ್ಲ ನಮ್ಮ ಮೇಡಮು. ನಿಮ್ಮ ಜೀವನ ಅದೇ ಬಯೋಗ್ರಫಿ ಆದರೆ ಅದು ಏನು ಟೈಟಲ್ ಇಡಬಹುದು ಅಂತ ನಿಮ್ಮ ತಲೆಗೆ? ಓಕೆ ಅದೇ 24/7 ಅಂತ ಇಡ್ಬೋದು. ಸಿನಿಮಾ ಅಲ್ಲ 24/7 ಸಿನಿಮಾ. ಸರ್, ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ಅನ್ನುವಂಥ ವರ್ಡು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಿದೆ, ಎಲ್ಲರೂ ಅದರಲ್ಲಿ ನಂಬ್ತಾ ಇರುವಂಥದ್ದು. ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆಯಾ? ಮ್ಯಾನಿಫೆಸ್ಟೇಷನ್ ಅಂದರೆ ಇಂಗ್ಲೀಷ್ ಗೊತ್ತಿಲ್ಲ ಕಣೆ ನನಗೆ, ಕನ್ನಡ ಹೇಳಲು ನಿಜವಾಗ್ಲೂ ಗೊತ್ತಿಲ್ಲ. ಮ್ಯಾನಿಫೆಸ್ಟೇಷನ್ ಅಂದರೆ ಏನಾದರೂ ಅನ್ಕೊಂಡಿರ್ತೀವಿ ಸರ್, ಅದನ್ನು ಈ ರೀತಿ ಆಗುತ್ತೆ ನೆಕ್ಸ್ಟ್ ವರ್ಷ ಅನ್ನೋದನ್ನು ಈ ವರ್ಷನೇ ನಾವು ಅದನ್ನು ಅಂದ್ಕೊಂಡು. ಇಲ್ಲ ಮಗನೇ, ಸಾರಿ, ನಾನು ಆ್ಯಕ್ಚುಲಿ ಯಾವುದೂ ಅಷ್ಟೇ ಶ್ರಮ ಬಿದ್ದು ಕೆಲಸ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡವನು. ಯಾವತ್ತೂ ನಾನು ಹೋಗಿ ದೇವ್ರ ಮುಂದೆ ಹೋಗಿ ಕೂತ್ಕೊಂಡಾಗ್ಲೂ, ದೇವ್ರ ಮುಂದೆ ಹೋಗಿ ಬೇಡ್ದಾಗ್ಲೂ ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತಿನ್ಬಿಟ್ರೆ, ಅಯ್ಯೋ ಈ ಟೈಮ್ಗೆ ಇದು ಮಾಡಪ್ಪ, ಈ ಟೈಮ್ಗೆ ಇದು ಮಾಡಪ್ಪ ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡವನಲ್ಲ. ನನಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಹೋಗ್ತಾ ಇರ್ತೀನಿ. ಬಿಟ್ರೆ ತೀರಾ ಹೋಗಿ ಗಂಧದ ಕಡ್ಡಿ ಹಚ್ಕೊಂಡು, ಕರ್ಪೂರ ಹಚ್ಕೊಂಡು, ಇದನ್ನು ಮಾಡ್ಕೊಂಡು, ಯಾವಾಗಲೂ ಪೂಜೆ ಮಾಡ್ಕೊಂಡು, ಯಾವಾಗಲೂ ಇದನ್ನು ಮಾಡ್ಕೊಂಡು ಮಾಡಲ್ಲ. ಸೊ ಯಾಕೆಂದರೆ ಕೆಲಸನೇ ದೇವರು ಅಂತ ನನ್ನಲ್ಲಿ. ನಾನು ಪ್ರೀತಿಸೋದೇನದು ವರ್ಕು, ಕೆಲಸನೇ ದೇವರು. ಆ ಕೆಲಸ ಮಾಡಿದಾಗ 4-6 ಜನಕ್ಕೆ ನಮ್ಮಿಂದ ಹೆಲ್ಪ್ ಆಗುತ್ತೆ. ನಾವು ಇನ್ನೊಬ್ರು ಕೆಲಸ ಮಾಡಿದಾಗ ನಮ್ಮಿಂದ 4-6 ಜನಕ್ಕೆ ಹೆಲ್ಪ್ ಆಗುತ್ತೆ, ಅವರಿಂದ 4-6 ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದೇ ದೇವರು, ಅದೇ ಸೃಷ್ಟಿ ಅಂತ ಹೇಳೋದು. ಸೊ ಅದ್ರ ಬಗ್ಗೆ ಹೋಗ್ತೀನಿ. ಬಿಟ್ಟರೆ ನಾನು ನಾಳೆ ಹಿಂಗಾಗುತ್ತೆ, ನಾಳೆ ಇದಂಗಾಗುತ್ತೆ, ನೋ, ಐ ಡೋಂಟ್, ನಾನು ಬಿಲೀವ್ ಮಾಡಲ್ಲ ಈ ಶಾಸ್ತ್ರ ಪುರಾಣಗಳು. ನಾಳೆ ಇದನ್ನೆಲ್ಲ ಬಿಲೀವ್ ಮಾಡಲ್ಲ. ನಾನು ಏನಾದ್ರು ಒಂದು ಕೆಲಸ ಹಿಡಿದ್ರೆ 100% ಮಾಡ್ಕೊಂಡು ಹೋಗ್ತೀನಿ, ಬಿಡಲ್ಲ, 100% ಮಾಡ್ತೀನಿ. ಸೊ ಅದ್ರ ಬಗ್ಗೆ ನಂಬಿಕೆ ಇದೆ ನನಗೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಐ ಡೋಂಟ್ ವಾಂಟ್ ಏನು ಬೇಕಾಗಿಲ್ಲ. ಶಿವ ಸಾಂಗು ಟ್ರೆಂಡ್ ಆಗಿದ್ದು, ರೀಲ್ಸ್ ಮಾಡಿದ್ರು ಹುಡುಗರು, ಅವ್ರನ್ನ ಕರೆಸ್ಬಿಟ್ಟು ಊಟ ಉಪಚಾರ ಮಾಡಿ ಮಾತನಾಡಿದ್ರಿ. ಇಟ್ಕಂದ ರಿಯಲಿ ನನಗೆ ಸುಮಾರು ಲಕ್ಷಾಂತರ ಜನ ಮಾಡಿದ್ದಾರೆ ಮಗನೇ ರೀಲ್ಸು. ಆಮೇಲೆ ಆ ಹುಡುಗರು ನನ್ನ ಫ್ಯಾನ್ಸ್ಗಳು ಪಾಪ ಕೊಳೆಗಲ್ದವ್ರು, ಟಿ ನರಸೀಪುರದವರು. ಟಿ ನರಸೀಪುರದವರು ಪಾಪ ಭಾಳ ಒಳ್ಳೆ ಹುಡುಗರು ಮಗ. ಆಮೇಲೆ ನಾನು ತೋಟದಲ್ಲಿದ್ದಾಗ ನಮ್ಮ ಹುಡುಗರು ನಮ್ಮ ಹುಡುಗ ಬಂದ್ಬಿಟ್ಟು, ಅಣ್ಣ ನಮ್ಮ ಹುಡುಗರೆಲ್ಲ ನಿನ್ನ ಫ್ಯಾನ್ಸ್ಗಳು, ಅಣ್ಣ ರೀಲ್ಸ್ ಮಾಡ್ಯಾರೆ, ದಯವಿಟ್ಟು ಒಂಚೂರು ಮಾತಾಡಿ ಅಣ್ಣ. ನಾನು ಏನು ರೀಲ್ಸ್ ಮಾಡಿದ್ರು ತೋರಿಸ್ರು ಏನು 5-6 ಮಿಲಿಯನ್ ಹೋಗಿದೆ. ಅದಾದಮೇಲೆ ನಾನು ಫೋನ್ ಮಾಡ್ಬಿಟ್ಲು, ಚೆನ್ನಾಗಿ ಮಾಡಿದ್ರೆ ಕಣೋದು, ಅದನ್ನು ಅವ್ರು ರೆಕಾರ್ಡ್ ಮಾಡ್ಕೊಬಿಟ್ಟವ್ರೆ, ಬಡಿ ಮಕ್ಕಳು ರೆಕಾರ್ಡ್ ಮಾಡ್ಕೊಂಬಿಟ್ಟು ಹಾಕಿರ, ಅದೊಂದು 10 ಮಿಲಿಯನ್ ಏನೋ ಹೋಗಿದೆ. ಆಮೇಲೆ ನಾನು ಹೇಳ್ದೆ, ಇಲ್ಲ ಬರ್ರಲ್ಲ ಅಂದ್ಬಿಟ್ಟು ಕರೆದು ಅವ್ರಿಗೆ ಊಟ ಮಾಡಿಸಿ ಅವ್ರಿಗೆ ನೀಟಾಗಿ, ಯಾಕೆಂದರೆ ಅಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾರಲ್ಲ ಮಗ, ಅದು ನಾವು ಟೈಮ್ ಕೊಡೋದು ದೊಡ್ಡ ವಿಷಯನೇ ಅಲ್ಲ. ಸೊ ಬಂದು ಊಟ ಮಾಡಿಸಿ ಅವ್ರಿಗೆ ಬ್ಲೆಸ್ ಮಾಡಿ ಎಲ್ಲ ಕಳಿಸ್ದೆ. ಫ್ಯೂಚರಲ್ಲಿ ಏನಾದರೂ ಅವ್ರ ಇಷ್ಟ, ನಾನು ಅವ್ರನ್ನ ಯೂಸ್ ಮಾಡಲಿ, ಅವ್ರು ನನ್ನ ಫ್ಯೂಚರಲ್ಲಿ ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಪ್ರೇಮವ್ರು ಇದ್ದಾರೆ, ನಮಗೇನೋ ಒಂದು ಸಿಗ್ಬೋದು, ಅಲ್ಲಿ ಸಿಗ್ಬೋದು ಅಂದರೆ ಜಾಬ್ ಸಿಗ್ಬೋದು, ಏನೋ ಸಿನಿಮಾದಲ್ಲಿ ಏನೋ ಒಂದು ಚೂರು ಕೊಡ್ತಾರೇನೋ, ಇಲ್ಲಾಂದರೆ ಸಾಂಗಲ್ಲಿ ಏನೋ ಕೊಡ್ತಾರೇನೋ. ಸೊ ಅವ್ನ ಬೆಳವಣಿಗೆ ಆಗ್ಬೋದು. ಆ ಥರ ಪ್ರೇಮ್ನ ಅವ್ರು ಯೂಸ್ ಮಾಡ್ಕೋಬೋದು. ನಾಟ್ ಲೈಕ್ ಅವರು ಅಂತಿಲ್ಲ, ಯಾರು ಬೇಕಾದ್ರೂ ಪ್ರೇಮ್ನ ಯೂಸ್ ಮಾಡ್ಬೋದು, ನೋ ವರೀಸ್. ಅವ್ನ ಕಲೆ, ಅವನ ಶಕ್ತಿ, ಅವನ ಇದರಲ್ಲಿದ್ದರೆ ಖಂಡಿತವಾಗ್ಲೂ ಹಿಂಗೆ ಕರ್ಕೊಂಡಂಗೆ ಬಿಡ್ತೀನಿ ನಾನು. ಬರ್ರಿ ಬೆಳಕಳಿ ಹೋಗಿ, ದಯವಿಟ್ಟು ಯುವರ್ ವಿಶ್ ಹೇಳಿರಿ. ನಾನಂತೂ ಕೈ ಹಿಡ್ಕೊಂಡಂತೂ ನನ್ನ ಹೆಗಲ ಮೇಲಂತೂ ಎತ್ಕೊಂಡು ಹೋಗಲ್ಲ, ಬಾರ ಅನ್ಬೋದು, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಯಾರು ಬಂದರೂ ಬಿಡಲ್ಲ, ನಾನು ಕೈ ಕರ್ಕೊಂಡು ಹೋಗ್ತೀನಿ. ಟಿಲ್ ಟುಡೇ 50 ವರ್ಷನೇ ಸಾಂಗ್ ಬರೆದಿರೋದು ನಮ್ಮ ಮಂಜು. ಸೊ ಹೊಸ ಹುಡುಗ. ಆಮೇಲೆ ಈ ನೆಕ್ಸ್ಟ್ ಸಿನಿಮಾಗಳಲ್ಲಿ ಬರ್ಸ್ತಾಯಿದ್ದೀನಿ, ಅವರು ಎಲ್ಲ ಹೊಸ ಹುಡುಗರೆ, ಎಲ್ಲರಿಗೂ ಅಷ್ಟೇ. ನಾನು ಬರೀಬೇಕು ಅಂತೇನಿಲ್ಲ. ಸೊ ನಾನು ಯಾವುದೋ ಒಂದು ಸಾಂಗ್ ಬರ್ಕೊತೀನಿ ಅಷ್ಟೇ, ಬಿಟ್ಟರೆ ಮಿಕ್ಕಿದೆಲ್ಲ ಹುಡುಗರ ಕೈಲಿ ಬರೆಸ್ತೀನಿ. ಸೊ ನಾನು ಆ ಥರ, ನಾನು ಯಾರೇ ಬಂದರೂ ನಾನು ಹೇಳೋದೊಂದೇ, ಯಾರೇ ಆಗಲಿ, ಯಾವನೇ ಬರಲಿ, ಸೊ ಇಫ್ ಯು ವಾಂಟ್ ನನ್ನನ್ನು ನೀವು ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ ಪ್ಲೀಸ್.
ನನ್ನಿಂದ ಏನಿದೆ ನಿಮ್ಗೆ ಎಷ್ಟು ಶಕ್ತಿ ಇದೆ ನಾನು ಬನ್ನಿ, ನನ್ನ ಕಡೆಯಿಂದ ಏನಾಗಬೇಕು ಹೇಳಿ, ಸೊ ನನ್ನ ಕಡೆಯಿಂದ ನೀವು ನಾನು ಮಾಡಿಕೊಡ್ತೀನಿ ಅಂತ ಅಷ್ಟೇ. ಸೊ ಅದರಿಂದ ವೆಲ್ ಗುಡ್, ನೈಸ್, ಗಾಡ್ ಬ್ಲೆಸ್ ಆ ಹುಡುಗರಿಗೆ, ತುಂಬ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ತುಂಬ ಡೌನ್ ಟು ಅರ್ತ್ ಹುಡುಗರು. ನನಗೆ ಹೇಳ್ತಾರೆ ಅವರು, ಅಣ್ಣ ನೀವು ಹೆಂಗೆ ಅಣ್ಣ, ನೀನು ಹಂಗಿದ್ಯಾ ಅಣ್ಣ, ಹಿಂಗಿದ್ಯಾ ಅಣ್ಣ. ಅಯ್ಯೋ ನಾನು ಹಂಗೂ ಇಲ್ಲ ಕಣೋ, ಇರೋದೇ ಹಿಂಗೆ ನಾನು ಅಂತ. ಸೊ ಸೊ ಥ್ಯಾಂಕ್ಸ್. ಅವರೊಬ್ಬರಿಗೆ ಅಂತಿಲ್ಲ, ಇಡೀ ಕರ್ನಾಟಕದ ರಾಜ್ಯಾದ್ಯಂತ ವರ್ಲ್ಡ್ ಪೂರ ಸುಮಾರು ರೀಲ್ಸ್ಗಳು ಮಾಡಿದ್ದಾರೆ, ಲಕ್ಷಾಂತರ ರೀಲ್ಸ್ಗಳು ಮಾಡಿದ್ದಾರೆ ಮೊನ್ನೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಬಿಗ್ ಹಿಟ್ ಮಾಡಿದ್ದಾರೆ, ಅಷ್ಟು ರೀಲ್ಸ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ನನ್ನ ಕೈಲಿ ಏನು ಕೊಡೋಕ್ಕೆ ಸಾಧ್ಯ. ನಿಮ್ಮ ಒಂದು ಧೈರ್ಯ ಮೆಚ್ಚಬೇಕು ಸರ್. ಯಾಕಂತ ಹೇಳಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಆದರೂ ನೀವು ಇಂಗ್ಲೀಷ್ ನನಗೆ ಅಲ್ಪ ಸ್ವಲ್ಪ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಪ್ಯಾನ್ ಇಂಡಿಯಾ ರಿಪೋರ್ಟರ್ ಏನಾದರೂ ಪ್ರಶ್ನೆ ಕೇಳಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತೀರಾ? ಬೆಳಗ್ಗೆ ಅದೇ ಮಾತಾಡ್ತಾ ಇದ್ದೆ ನಾನು. ಯಾರೊಂದು ಇಂಗ್ಲೀಷ್ ಪೇಪರ್ ಅವರು ಕೇಳಿದ್ರು, ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು, ಹಾಯ್ ಐ ಆಮ್ ಲೈಕ್ ದಿಸ್ ಫ್ರಮ್ ಚೆನ್ನೈ ಆ್ಯಂಡ್ ಫ್ರಮ್ ಈ ಪೇಪರು, ಆ ಪೇಪರವರು ಅಂತ ಯಾರೋ ಪೇಪರವ್ರು ಫೋನ್ ಮಾಡಿದ್ರು. ಇವನೋ ಕನ್ನಡ ಮೇಡಮ್ ಅಂತಂದೆ. ಐ ಡೋಂಟ್ ನೋ ಅದು, ಸಾರಿ ಮೇಡಮ್ ಐ ಡೋಂಟ್ ನೋ ಇಂಗ್ಲೀಷ್ ಅಂತ ಇಟ್ಬಿಟ್ಟೆ ನಾನು. ಸಿಂಪಲ್. ಸರ್ ಆ ರೀತಿ ಏನಾದರೂ ಮಾಡಿದಾಗ ಲೈಕ್ ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗೋದು ಸ್ವಲ್ಪ ಎಡ್ವರ್ಟ್ ಮಾಡ್ಕೊಂಡು? ನೋ ನಾಟ್ ಲೈಕ್ ದಿಸ್. ನನ್ನ ಎಮೋಷನ್ಸ್ ಅವ್ರಿಗೆ ಅರ್ಥ ಆದರೆ ಸೊ ಖಂಡಿತ ಮಾತಾಡ್ತೀನಿ. ನಾನು ಫೋನಲ್ಲಿ ನನಗೆ ಏನಕ್ಕೆ ನಾನು ಮಾತಾಡ್ತೀನಿ, ಇಲ್ಲ ಅಂತಿಲ್ಲ. ಐ ನೋ ವೆಲ್ ಹೌ ಟು ಮ್ಯಾನೇಜ್ ಆಲ್ ಲ್ಯಾಂಗ್ವೇಜ್. ನಾನೀಗ ಹಿಂದಿ ಇಂಡಸ್ಟ್ರಿಗೂ ಅಲ್ಲಿ ಮಾತಾಡ್ತೀನಲ್ಲ ಆರ್ಟಿಸ್ಟ್ಗಳ ಹತ್ರ, ಎಲ್ಲರನ್ನೂ ನಾನು ಮೇಂಟೈನ್ ಮಾಡ್ತೀನಿ, ಮಾತಾಡ್ತೀನಿ. ಬಟ್ ಮಾತಾಡೋಕ್ಕೆ ಮುಂಚೆ ಹೇಳ್ತೀನಿ, ಇಫ್ ಯು ಎನಿಥಿಂಗ್ಸ್ ರಾಂಗ್ ವರ್ಡ್ ನನ್ನ ಕಡೆಯಿಂದ ಏನಾದರೂ ಸಮಥಿಂಗ್ ಸ್ಪೋಕ್ ಟು ರಾಂಗ್ ವರ್ಡ್ಸ್, ಯು ಪ್ಲೀಸ್ ಫಸ್ಟೇ ಫರ್ಗಿವ್ ಮೀ, ಸಾರಿ ಅಂತ ಹೇಳ್ಬಿಡ್ತೀನಿ ಫಸ್ಟೇ. ಯಾಕೆಂದರೆ ನನಗೆ ಆ ಥರದ್ದು ಇದೇ ಅಲ್ಲ, ಒಂದು ಚಿಕ್ಕ ವರ್ಡ್ಸ್ಗಳು ಹೇಳ್ಕೊಂಡು. ಈ ರೀತಿ ಫನ್ನಿ ಕಾನ್ವರ್ಸೇಷನ್ ಯಾವ್ದಾನ ಸ್ಟಾರ್ ಜೊತೆ ಆಗಿದೆಯಾ ನಿಮ್ಮದು? ಇಲ್ಲಪ್ಪ, ನನಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಲ್ಲ ನನ್ನ ಬಗ್ಗೆ. ನನಗೆ ಸುದೀಪ್ ಸರ್ ವರ್ಷನ ಯಾವಾಗಲೂ ಇದು ಮಾಡ್ತಿರ್ತಾರೆ, ನಗಿಸ್ತಿರ್ತಾರೆ. ಈ ನನ್ನ ಮಗ ಬಂದ ಹುಡುಗಿಗೆ ಹೇಳ್ಬೇಕಾದ್ರೂ ಎಮ್ ಎಕ್ಷನ್ಗೆ ಹಂಗೆ ಕಣೋ ಹಿಂಗೆ ಕಣೋ ಅಂತ. ನಾನು ಆಲ್ಮೋಸ್ಟ್ ಅಲ್ಲಿ ಶಿಲ್ಪಾ ಶೆಟ್ಟಿ ಅವ್ರಿಗೆ ಅಷ್ಟೇ ಹೇಳ್ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಇಂಗ್ಲೀಷ್ ನೀನು ಅಂತ. ಹೌದಾ, ನಾನು ಹೇಳ್ತೀನಿ ಬೇಯಿಸ್ಕೊಳಲಿ ಅಂತ. ಅಷ್ಟೇ ಸಿಂಪಲ್. ಏನು ಗೊತ್ತಿಲ್ಲ ಮಗನೇ, ಸುಮ್ಮನೆ ಹೋಗೋದು. ಗೊತ್ತಿಲ್ಲ ಕಂದ, ಸುಮ್ಮನೆ ಹೋಗೋದು, ಮಾತಾಡೋದು ಅಷ್ಟೇ. ತಪ್ಪಿದ್ರೆ ಕ್ಷಮೆ ಕೇಳೋದು, ಅದೇ ತಪ್ಪೇನಿದೆ ಮಗನೇ. ನಮ್ಮಿಂದ ತಪ್ಪಾಯ್ತಾ, ಸಾರಿ ತಪ್ಪಾಯಿತು ಅಂತ ತಪ್ಪೇನಿದೆ ಮಗನೇ. ಯಾರಿಗೂ ಹರ್ಟ್ ಮಾಡಬಾರ್ದು ಅಷ್ಟೇ. ನನ್ನ ಉದ್ದೇಶ ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು. ಸಿನಿಮಾ ಹಿಟ್ಗೂ ಮೊದಲೇ ಒಂದು ಹಿಟ್ ಕೊಟ್ಬಿಟ್ಟಿದ್ದೀರಾ, ಅದು ಶಿವ ಅನ್ನುವಂಥದ್ದು. ಇದು ಸೂಚನೆ ಕೊಟ್ಟಿದೆ. ಶಿವನ ಆಶೀರ್ವಾದ ಖಂಡಿತವಾಗ್ಲೂ ಸಿನಿಮಾಗಿದೆ ಅನ್ನುವಂಥದ್ದು ಈಗಾಗಲೇ ದೇವ್ರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಆ್ಯಂಡ್ ರಿಯಲಿ ನನಗೆ ಶಿವ ಬಿಟ್ಟಾಗ ನನಗೆ ಓಪನಿಂಗ್ ಅದೇ ಭಯ ಆಯಿತು, ಎಲ್ಲೋ ಪ್ರೇಮ್ ಸಾಂಗ್ಸು ಹಂಗೆ ಹಿಂಗೆ ಅಂತ. ಬಟ್ ಈ ಮಟ್ಟಕ್ಕೆ ಹಿಟ್ಟಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಗಾಡ್ ಗ್ರೇಸ್, ನಮ್ಮ ಶ್ರಮ, ನಮ್ಮ ಹಗಲು ರಾತ್ರಿ ಕಷ್ಟಪಟ್ವಿ. ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನ್ಯ. ಓಕೆ, ಯಾಕೆಂದರೆ ಅವನು ಹಗಲು ರಾತ್ರಿ ನನ್ನ ಜೊತೆ ನಿಂತ, ನನ್ನ ಮೊಂಡತನ, ನನ್ನ ಇರಿಟೇಷನ್ನು, ನನ್ನ ಪ್ರಾಬ್ಲಮ್ಸ್ಗಳು, ಸೊ ಅಷ್ಟೆಲ್ಲ ಅದೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಅವ್ನು ನನ್ನ ಜೊತೆ ಕೆಲಸ ಮಾಡ್ದ ಮ್ಯೂಸಿಕ್ಕು. ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನ್ಯ. ಈ ಸಕ್ಸಸ್ ಏನಿದ್ರು ಈಸ್ ಓನ್ಲಿ ಅರ್ಜುನ್ ಜನ್ಯ, ರಿಯಲಿ. ಇಡೀ ಜೊತೆಗೆ ಮತ್ತೆ ಈ ಥರ ಏನಾದ್ರು ಪ್ರಾಜೆಕ್ಟ್ಸ್ಗಳನ್ನು ನಡೀತಾ ಇದ್ದಾವೆ ಸರ್? ಪ್ಲಾನ್ ಗೋಯಿಂಗ್ ಆನ್ ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ಕೆಡಿ ನಡೀತಾ ಇದೆ ಇವಾಗ. ಸೊ ಕೆಡಿ ಆದಮೇಲೆ, ಯಾಕೆಂದರೆ ಒಂದು ಸಿನಿಮಾ ಮಾಡ್ದಂಗೆ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕೋಗಲ್ಲ. ಸೊ ಒಂದು ಸಿನಿಮಾ ನಡೀತಾ ಇದೆ, ಅಪ್ ಟು ಏಪ್ರಿಲ್ವರೆಗೂ ವಿಲ್ ಟ್ರೈ ಮೈ ಬೆಸ್ಟ್. ಏಪ್ರಿಲ್ ತರೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಲೆಟ್ಸ್ ಸಿ ಆಫ್ಟರ್ ಏಪ್ರಿಲ್. ಸೊ ನಡೀತಾ ಇದೆ, 3 ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಅನೌನ್ಸ್ಮೆಂಟ್ ಮಾಡ್ತೀನಿ. ಸರ್ ಕೊನೆಯದಾಗಿ, ಈಗಾಗಲೇ ಚಾಮರಾಜಪೇಟೆನಲ್ಲಿ ನೀವು ಸಹ ಪ್ರಾಣಿ ಪ್ರಿಯರೇ. ಚಾಮರಾಜಪೇಟೆನಲ್ಲಿ ಏನು ಘಟನೆ ನಡೀತು, ಹಸಿರು ಕೆಚ್ಚಲನ್ನು ಕೊಯ್ದಿರುವಂಥದ್ದು, ಒಂದು ರೀತಿ ಇದು ಮೂಕ ಪ್ರಾಣಿಗಳ ಮೇಲೆ ಯಾಕೆ ಅವರು ದೌರ್ಜನ್ಯ ತೋರಿಸ್ತಾರೆ, ಜೊತೆಗೆ ಏನಕ್ಕೆ ಮಾಡಬೇಕು ಅನ್ನೋಂಥ ಪ್ರಶ್ನೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ನೀವು ಕೂಡ ಮನೇಲಿ ಹೇಳಿದ್ರಾಗಲಿ, ಹಸುಗಳನ್ನು ಸಾಕಿದ್ದೀವಿ, ಹುಟ್ಟಾಯಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ, ಅವು ಪ್ರಾಣಿಗಳ ಭಾಷೆ ನಿಮಗೂ ಅರ್ಥ ಆಗುತ್ತೆ. ಸದ್ಯಕ್ಕೆ ಈ ಘಟನೆ ಪ್ರಕಾರ ನೀವೇನು ರಿಯಾಕ್ಟ್ ಮಾಡ್ತೀರಾ? ಏನು ಸೇಡಿಸ್ಗಳು ಅಂತ, ಅವರೆಲ್ಲ ಬೇಸಿಕಲಿ ಸೇಡಿಸ್ಗಳು. ನಾವು ಹಸುಗಳನ್ನಾಗಲಿ ಏನಾಗಲಿ ಕಾಮಧೇನು ಅಂತೀವಿ, ನಾವು ಕಾಮಧೇನು ಅಂತ ಕರಿತೀವಿ. ಎಷ್ಟು ಸೇಡಿಸ್ತನ ಅಂತಂದರೆ ಅವ್ರನ್ನೇ ಕುಯ್ಕೋಬೋದು. ಅದನ್ನು ಹೆಂಗೆ ಅಂದರೆ ಅವ್ರ ತಾಯಿ ಕೆಚ್ಚಲು ಕೂದಂಗೆ. ರಿಯಲಿ ಯಾರು ಅವ್ರು ಕೂದಿದ್ದಾರೆ, ಅವ್ರ ತಾಯಿ ಕೆಚ್ಚಲು ಕೂದಂಗೆ. ಯಾಕೆಂದರೆ ತಾಯಿ ಎದೆ ಹಾಲು ಕುಡಿದು ಬೆಳೆಯೋದು ಅಲ್ವಾ. ಸೊ ನೀವು ಹಸುಗಳು ಅಷ್ಟೇ, ಕಾಮಧೇನು ಅಂದರೆ ತಾಯಿಗೆ ಹೋಲಿಸ್ತೀವಿ ನಾವು. ಕಾಮಧೇನು ಅಂದರೆ ನಾಟ್ ಲೈಕ್ ಗಾಡ್, ದೇವರು, ತಾಯಿನೂ ದೇವರು, ಅದು ದೇವರೇ. ಸೊ ಅಷ್ಟೆಲ್ಲ ಗೊತ್ತಿದ್ದು ಅವ್ರು ನ್ಯೂಸೆನ್ಸ್ ಮಾಡಿದ್ದಾರೆ ಅಂದರೆ, ಅವನು ಹಸು ಕೂದಿದನು ಅವ್ನ ತಾಯಿ ಕೆಚ್ಚಲು ಕೂದಂಗೆ. ಅದು ಸೇಮ್, ಅವನು ಸೇಮ್ ನೀವು, ಅವನು ಇಡಿಯಟ್. ಅವ್ನು ಬೇಸಿಕಲಿ ನಮ್ಮ ಸರ್ಕಾರ ಏನು ಮಾಡ್ಬೇಕು ಅಂತ ಅವ್ರನ್ನೆಲ್ಲ, ಫಸ್ಟ್ ಆಫ್ ಆಲು ನಮ್ಮ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಈಸ್ ಬ್ರಿಲಿಯಂಟ್. ಯಾರನ್ನೂ ಅಷ್ಟು ಈಸಿಯಾಗೆ ಬಿಟ್ಕೊಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್. ಇನ್ನು ಪೊಲಿಟಿಕ್ಸ್ ಆದರೆ ಲೂಸ್ ಮಾಡ್ಬೋದು, ಬಿಟ್ಬಿಡಿ ನಮ್ಮವರು ಅವರು ಇವರು ಅಂತ ಪೊಲಿಟಿಕ್ಸ್ ಮಾತಾಡ್ಬೋದು, ಯಾರ ಮಿನಿಸ್ಟ್ರುಗಳಿಗೆ ಇನ್ಫ್ಲುಯೆನ್ಸ್ ಮಾಡಿ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವ್ರು ಮಾತ್ರ 100% ಬಿಡೋಲ್ಲ. ಸೊ ನಾನು ಹೇಳೋದು ಒಂದೇ ಅವ್ರಿಗೆ. ಸೊ ಈ ಹೆಂಗೆ ಅಂದರೆ, ಈ
ಅವ್ರ ದೇಶದಲ್ಲಿದೆ, ಈ ಹೊರಗಡೆ ಕಂಟ್ರಿಲಿದೆ. ಹೊರಗಡೆ ಕಂಟ್ರಿಲಿ ಕಂಡಲ್ಲಿ ಗುಂಡು ಏನೋ ತಪ್ಪು ಮಾಡೋದು ಆ ಥರ ಹೊಡೆದಾಕ್ಬಿಡ್ಬೇಕು ಇವ್ರುಗಳನ್ನ ನಿಜವಾಗ್ಲೂ. ಸೊ ಅಷ್ಟು ಅಸಹ್ಯ ಹೀನ ಕೃತ್ಯ ಅದು ನಿಜವಾಗ್ಲೂ. ಸೊ ಹೋಪ್ಲೆಸ್. ಕೊನೆಯದಾಗಿ ನಿಮ್ಮ ಶಿವ ಸಾಂಗ್ಗೆ ನಾನೊಂದು ಕಾಮೆಂಟ್ ಮಾಡ್ತೀನಿ ಸರ್. ಇಟ್ಸ್ ಎಲೆಕ್ಟ್ರಿಫೈಯಿಂಗ್. ಮೀನ್ಸ್ ಅರ್ಥ ಆಗಿಲ್ಲ ಮಗ. ಬೆಂಕಿ ಸರ್. ಇದೆಷ್ಟು ನಿರ್ದೇಶಕ ಪ್ರೇಮ್ ಅವರ ಮಾತಾಗಿದ್ದು. ಶಿವನ ನಿನ್ನಾಟವಲ್ಲೋರ್ ಯಾರ್ಯಾರೋ ಶಿವ. ವಾಟ್ ಯು ಫೀಲ್? KD ಅಂದರೆ ನಿಮಗೇನು? KD ನನಗೆ ನನ್ನ ಸಿನಿ ಜರ್ನಿಯಲ್ಲಿ ಇವಾಗ ತನಕ ಮಾಡಿರೋ ಸಿನಿಮಾಗಳಲ್ಲಿ ಕಂಪ್ಲೀಟ್ ಒಂದು ಡಿಫಿಕಲ್ಟ್ ಚಾಲೆಂಜಿಂಗ್ ರೋಲ್ ಅಂತಲೇ ಹೇಳ್ಬೋದು. ಶಿವ ಸಾಂಗ್ ಟ್ರೆಂಡಿಂಗ್ನಲ್ಲಿದೆ ಇಂದು ಸಹ. ಕೇಳ್ತಾ ಬರಬೇಕಾದ್ರೆ ಏನೋ ಒಂದು ವೈಬ್ರೇಟ್ ಅಂತ ಹೇಳ್ಬೋದು, ಎಲೆಕ್ಟ್ರಿಫೈಯಿಂಗ್ ಆಗಿದೆ ಸಾಂಗ್. ಕೇಳಬೇಕಾದ್ರೇ ಆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಆ್ಯಂಡ್ ಕುಣಿಬೇಕು ಅನಿಸುತ್ತೆ. ಪ್ರೇಮ್ ಸರ್ ಸಾಂಗ್ಸ್ ಬಗ್ಗೆ ನಾನೇನು ಯಾರೂ ಏನೂ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಹಿ ನೆವರ್ ಡಿಸಪಾಯಿಂಟ್ಸ್ ಅಸ್. ಶಿವನ ನಿನ್ನಾಟವಲ್ಲೋರ್ ಯಾರ್ಯಾರೋ ಶಿವ. ಎಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ಕೈಯಲ್ಲಿವೆ? ಸದ್ಯಕ್ಕೆ ನಾನು ಕಂಪ್ಲೀಟ್ ಫೋಕಸ್ KD ಮೇಲಿದೆ ಆ್ಯಂಡ್ ಧನಂಜಯ ಸರ್ ಒಟ್ಟಿಗೆ ಅನ್ನ ಫ್ರಮ್ ಮೆಕ್ಸಿಕೋನು ಶೂಟ್ ನಡೀತಿದೆ. ಸೊ ಸದ್ಯಕ್ಕೆ 2 ಪ್ರಾಜೆಕ್ಟ್ ನಡೀತಿದೆ. ಇವತ್ತು ಸಂಕ್ರಾಂತಿ ಹಬ್ಬ ಶುಭಾಶಯಗಳನ್ನು ಕೋರೋಕ್ಕೋಸ್ಕರ ಜೊತೆಗೆ ಇವ್ರ ಜೊತೆನೇ ಸೆಲೆಬ್ರೇಟ್ ಮಾಡೋಣ ಅಂತ ನಾನು ರೇಷ್ಮಾ ನಾಣಯ್ಯ ಅವ್ರನ್ನ ಇವತ್ತು ಜಾಯ್ನ್ ಆಗ್ತಾ ಇದ್ದೀನಿ. ಸ್ಪೆಷಲಿ UI ಸಕ್ಸಸ್ ಜೊತೆಗೆ KD ಇನ್ನೊಂದು ಸಕ್ಸಸ್ ಕೊಡೋಕ್ಕೋಸ್ಕರ ಬರ್ತಿದ್ದಾರೆ ರೇಷ್ಮಾ ಅವರು. ರೇಷ್ಮಾ ಅವರೇ, ರೆಡ್ ಲುಕ್ಕಿಂಗ್ ಗುಡ್, ಜೊತೆಗೆ ರೋಸ್ ಕೂಡ. ಹೇಗೆ ಅನಿಸ್ತಾ ಇದೆ ಲೈಫು? ಖುಷಿ ಆಗ್ತಿದೆ. ವರ್ಷದ ಮೊದಲನೇ ಹಬ್ಬ, ಸೊ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಸ್ಟಾರ್ಟ್ ಮಾಡೋಣ. ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ KD ಟೀಮ್ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ. ಈ ರೀತಿ ಸಂಭ್ರಮ ಎಲ್ಲ ಇರ್ಬೋದು, ಸೆಟ್ಟಲ್ಲಿ ಇರ್ಬೋದು, ನಿಜ ಜೀವನದಲ್ಲಿ ನಾವು ನಿಜಕ್ಕೂ ಅನುಭವಿಸೋಕೆ ಒಂದು ರೀತಿ ಬ್ಲೆಸ್ಡ್ ಅಂತ ಅನಿಸುತ್ತೆ ಅಲ್ವಾ? ಈ ರೀತಿ ಎತ್ತುಗಳನ್ನು ನೋಡ್ತಾ, ಕಬ್ಬು, ಒಂದು ರೀತಿ ನಿಮ್ಮ ಸಣ್ಣ ವಯಸ್ಸು ಏನಾದರೂ ನೆನಪಾಗುತ್ತಾ? ಮೆಮೊರೀಸ್ ಏನು ರಿಕಾಲ್ ಮಾಡ್ಕೋತೀರಾ? ಮೆಮರೀಸ್ ಅಂದರೆ ನಾನು ತುಂಬ ಸಿಂಪಲಾಗಿ ನಾವು ಕೂರ್ಗಿಂದ, ಸೊ ಕೊಡಗು ಅಷ್ಟು ಕಮ್ಮಿ ಸ್ವಲ್ಪ ಹೋಗೋದು, ಬಟ್ ಹೋದಾಗ ರಿಲೇಟಿವ್ಸ್ ಜೊತೆ ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತಿರೋ ನೆನಪಿದೆ. ಬಟ್ ಮನೇಲಿದ್ದಾಗ ಮನೇಲಿ ಪೂಜೆ ಮಾಡಿಕೊಂಡು ಎಳ್ಳು ಬೆಲ್ಲ ತಿನ್ಕೊಂಡು ಚಿಕ್ಕ ವಯಸ್ಸಲ್ಲಿ ಎಳ್ಳು ಬೆಲ್ಲ ಎಲ್ಲ ಡಬ್ಬಕ್ಕೆ ಹಾಕ್ಕೊಂಡು ಹಂಚಕ್ಕೆ ಹೋಗ್ತಿದ್ವಿ. ಸೊ ಆ ಮೆಮರೀಸ್ ಎಲ್ಲ ಇದೆ. ಬಟ್ ಹಬ್ಬ ಅಂದ ತಕ್ಷಣ ಬೇಗ ಎದ್ದೊಳ್ಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಸೊ ಅದೆಲ್ಲ ನಡೀತಾ ಇರುತ್ತೆ. KD, ವಾಟ್ ಯು ಫೀಲ್? KD ಅಂದರೆ ನಿಮಗೇನು? ಕಾಳಿದಾಸ ಟೈಟಲ್. ಬಟ್ KD ನನಗೆ ನನ್ನ ಸಿನಿ ಜರ್ನಿಯಲ್ಲಿ ಇವಾಗ ತನಕ ಮಾಡಿರೋ ಸಿನಿಮಾಗಳಲ್ಲಿ ಕಂಪ್ಲೀಟ್ ಒಂದು ಡಿಫಿಕಲ್ಟ್ ಚಾಲೆಂಜಿಂಗ್ ರೋಲ್ ಅಂತಲೇ ಹೇಳ್ಬೋದು, ಯಾಕಂದರೆ ನನಗೆ ತುಂಬ ಕಷ್ಟ ಆಯ್ತು ಮಾಡೋಕ್ಕೆ. ಬಟ್ ಪ್ರೇಮ್ ಸರ್ ಅದನ್ನ ತುಂಬ ಚೆನ್ನಾಗಿ ಹೇಳಿಕೊಟ್ಟು, ಈ ಥರನೇ ಬರಬೇಕು ಪಾತ್ರ, ಯಾಕಂದರೆ ಈ ಥರ ರೋಲ್ ನಾನಂತೂ ನನಗೆ ಪಾತ್ರ ಬರುತ್ತೆ, ಇಷ್ಟು ಬೇಗ ನನ್ನ ಕರಿಯರಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ನನ್ನ ಪಾರ್ಟ್ ಆಫ್ KD ಟೀಮಲ್ಲಿದ್ದೀನಿ ಅಂತ. ಇನ್ನು ಧ್ರುವ ಅವರ ಲುಕ್ ಇರ್ಬೋದು ಅಥವಾ ನಿಮ್ಮ ಒಂದು ಸೀನ್ಗಳಿರಬಹುದು ಸಿನಿಮಾದಲ್ಲಿ, ನಾವು ಕೂಡ ನೋಡೋಕೆ ಕಾಯ್ತಾ ಇದ್ದೀವಿ ಯಾವ ರೀತಿ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ತೀರಾ. ಯಾಕಂದರೆ ಎಲ್ಲ ಸಿನಿಮಾದಲ್ಲೂ ಒಂದೊಂದು ರೋಲಲ್ಲಿ ನೀವು ಕಾಣಿಸಿರ್ತೀರಾ. ಈ ಸಿನಿಮಾದಲ್ಲಿ ಎಷ್ಟು ವೆರೈಟಿಯಾಗಿ ನೀವು ಕಾಣಿಸ್ಕೊಳ್ತೀರಾ? ಇದರಿಂದ ನಿಮ್ಮ ಮತ್ತಷ್ಟು ಪ್ರಾಜೆಕ್ಟ್ಗಳು ಯಾವ ರೀತಿ ಅರಸು ಬರ್ತವೆ ಅನ್ನುವಂಥದ್ದು? ಖಂಡಿತ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತಲೇ ಹೇಳ್ಬೋದು. ನಾನು ಹೇಳಿದಾಗೆ ತುಂಬ ಕಷ್ಟ ಇತ್ತು ನನಗೇನೆ ಮಾಡೋಕ್ಕಾಗುತ್ತಾ ಅಂತ, ಬಟ್ ಮಾಡಿದ್ದೀನಿ. ಲುಕ್ ವೈಸೇ ನೋಡ್ಬೋದು, ಪೋಸ್ಟರ್ ರಿಲೀಸ್ ಆಗಬೇಕಾದ್ರೇ ಇದು ನಾನಾ ಅಂತ ಇವಾಗಲೂ ಪೋಸ್ಟರ್ ನೋಡಿ ಅನ್ಕೋತೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಇದು ನಿಜವಾಗ್ಲೂ ನೀನೇನಾ ಅಂತ. ಅಷ್ಟು ರೆಬೆಲ್ ಆಗಿ, ಅಷ್ಟು ಲೈಕ್ ಸ್ಟ್ರಾಂಗ್ ಪಾತ್ರ ಅಂತ ಹೇಳ್ಬೋದು. ಪಾತ್ರದ ಬಗ್ಗೆ ಅಷ್ಟು ಮಾತಾಡೋಕ್ಕಾಗಲ್ಲ, ಬಟ್ ಇಟ್ಸ್ ಸಮಥಿಂಗ್ ವೆರಿ ವೆರಿ ಡಿಫ್ರೆಂಟ್. ಶಿವ ಸಾಂಗ್ ಟ್ರೆಂಡಿಂಗ್ನಲ್ಲಿದೆ ಇಂದು ಸಹ. ಕೇಳ್ತಾ ಬರಬೇಕಾದ್ರೆ ಏನೋ ಒಂದು ವೈಬ್ರೇಟ್ ಅಂತ ಹೇಳ್ಬೋದು, ಎಲೆಕ್ಟ್ರಿಫೈಯಿಂಗ್ ಆಗಿದೆ ಸಾಂಗ್. ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ನಿಮಗೆ ಪರ್ಸ್ನಲ್ ಆಗಿ ಯಾರಾದರೂ ಅದ್ರ ಬಗ್ಗೆ ಮೆಸೇಜ್ ಹಾಕಿದಾರೆ? ನಿಮ್ಮ ಫ್ರೆಂಡ್ಸ್ ಕಲೀಗ್ಸ್ ಇರಬಹುದು, ಹಾನೆಸ್ಟಾಗಿ ರಿವ್ಯೂ ಏನು ಮಾಡಿದ್ರು ಶಿವ ಸಾಂಗ್ ಬಗ್ಗೆ? ನೀವೇ ಹೇಳಿದ್ರಲ್ಲ ಒಂದು ಎಲೆಕ್ಟ್ರಿಫೈಯಿಂಗ್ ಆಗಿದೆ ಅಂತ. ಸೊ ಸಾಂಗ್ ಕೇಳಬೇಕಾದ್ರೇ ಆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಆ್ಯಂಡ್ ಕುಣಿಬೇಕು ಅನಿಸುತ್ತೆ. ಪ್ರೇಮ್ ಸರ್ ಸಾಂಗ್ಸ್ ಬಗ್ಗೆ ನಾನೇನು ಯಾರೂ ಏನೂ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಹಿ ನೆವರ್ ಡಿಸಪಾಯಿಂಟ್ಸ್ ಅಸ್. ಪ್ರೇಮ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅವ್ರ ಒಟ್ಟಿಗೆ ಕೆಲಸ ಮಾಡಬೇಕಂದ್ರೆ ದೇ ವಿಲ್ ಗಿವ್ ದ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅಂತ.
ಏಕಲವ್ಯ ಅಲ್ಲಿ ನನಗೆ ಅಷ್ಟು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ. ಇವಾಗ ಕೆ ಡಿಲಿ ಇಷ್ಟು ಒಳ್ಳೊಳ್ಳೆ ಸಾಂಗ್, ಮೊದಲನೇ ಸಾಂಗೇ ಇಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗಿದೆ ಅಂತ ತುಂಬ ಖುಷಿ ಇದೆ. ಆ್ಯಂಡ್ ಫ್ರೆಂಡ್ಸ್ ಫ್ಯಾಮ್ಲಿ ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಎಲ್ಲ ಜನರ ಪ್ರೀತಿ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಮೆಸೇಜ್ ಆಗ್ತಿರ್ತಾರೆ. ಆ್ಯಂಡ್ ರೀಲ್ಸ್ ಕೂಡ ಎಷ್ಟು ಜನ ಮಾಡಿದ್ದಾರೆ. ಈ ಥರ ಒಳ್ಳೆ ರೆಸ್ಪಾನ್ಸ್ ನೋಡಿದಾಗ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ನಾನೇನೂ ಮಾಡಿಲ್ಲ, ಅದ್ರಲ್ಲಿ ಪರ್ಫಾರ್ಮ್ ಮಾಡಿದ್ದೀನಿ ಅಷ್ಟೇ. ಬಟ್ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಪ್ರೇಮ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಸರ್, ದ ಮ್ಯಾಜಿಕಲ್ ಜೋಡಿ. ಡೈರೆಕ್ಟರ್ ಅಂದರೆ ಅಷ್ಟು ಬೇಗ ಹೊಗಳೋದಿಲ್ಲ, ಇನ್ನಷ್ಟು ಬೇಕು ಅಂತ ಹೇಳ್ತಿರ್ತಾರೆ. ಅಷ್ಟು ತೃಪ್ತಿ ಸಿಗೋದಿಲ್ಲ ಅವ್ರಿಗೆ. ಈಗಾಗಲೇ ಏಕಲವ್ಯದಲ್ಲೂ ಆ್ಯಕ್ಟ್ ಮಾಡಿದ್ದೀರಾ, ಈ ಸಿನಿಮಾದಲ್ಲೂ ಶೇರ್ ಮಾಡಿದ್ದೀರಾ ಸ್ಕ್ರೀನ್ನ. ಸೊ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಏನಾದರೂ ನಿಮ್ಮ ಬಗ್ಗೆ ಈ ಸಿನಿಮಾದಲ್ಲಿ ಹೊಗಳೋ ಅಂಥದ್ದು ಏನಾದರೂ ಕ್ವಾಲಿಟೀಸ್ ಹೇಳಿದ್ರಾ ನಿಮಗೆ? ಖಂಡಿತ. ಯಾಕಂದರೆ ಈ ಪಾತ್ರ ಇರೋದೇ ಹಾಗೆ. ಲೈಕ್ ನಾನು ಜಾಸ್ತಿ ಏನು ಇವಾಗಲೇ ಮಾತಾಡೋಕ್ಕಾಗಲ್ಲ, ಬಟ್ ನೀವು ನೋಡಬೇಕಾದ್ರೆ ಗೊತ್ತಾಗುತ್ತೆ. ಕಷ್ಟದ ಪಾತ್ರ ಇದ್ರೂ ಪ್ರೇಮ್ ಸರ್ ಪಾಪ ಪ್ರತಿಯೊಂದು ಸೀನು ಮಾಡಿ ಹೇಳ್ಕೊಟ್ಟು ಮಾಡ್ತಾ ಇರಬೇಕಾದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ನೋಡಿದಾರಲ್ಲ ಎಡಿಟಿಂಗ್ ಟೈಮಲ್ಲಿ, ಅವ್ರು ಹೇಳ್ತಿದ್ರು ಇಲ್ಲ ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ. ಸೊ ಅದೊಂದು ಖುಷಿ ಇದೆ. ವೆರಿ ವೆರಿ ಚಾಲೆಂಜಿಂಗ್ ರೋಲ್. ಇನ್ನೇನು ಹೇಳಲಿ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸದ್ಯಕ್ಕೆ ಎಷ್ಟು ಪ್ರಾಜೆಕ್ಟ್ಗಳು ನಿಮ್ಮ ಕೈಯಲ್ಲಿವೆ? ಸದ್ಯಕ್ಕೆ ನಾನು ಕಂಪ್ಲೀಟ್ ಫೋಕಸ್ ಕೆ ಡಿ ಮೇಲಿದೆ. ಆ್ಯಂಡ್ ಧನಂಜಯ ಸರ್ ಒಟ್ಟಿಗೆ ಅನ್ನ ಫ್ರಮ್ ಮೆಕ್ಸಿಕೋನು ಶೂಟ್ ನಡೀತಿದೆ. ಸೊ ಸದ್ಯಕ್ಕೆ 2 ಪ್ರಾಜೆಕ್ಟ್ ನಡೀತಿದೆ. ರೇಷ್ಮಾ ಅಣ್ಣಯ್ಯವರು ಮಲ್ಟಿ ಟ್ಯಾಲೆಂಟೆಡ್ ಆಗಿರೋವಂಥದ್ದು. ಸೊ ಪರಭಾಷೆಯಿಂದ ಏನಾದರೂ ಆಫರ್ಗಳು ಬಂದಿದೆಯಾ? ಖಂಡಿತವಾಗ್ಲೂ ಬಂದಿರುತ್ತಂತ ನನಗೆ ಅನಿಸುತ್ತೆ. ಬಟ್ ಆಫಿಷಿಯಲಾಗಿ ನಿಮ್ಮ ಕಡೆಯಿಂದ ನನಗೆ ಮಾಹಿತಿ ಬೇಕಿತ್ತು. ಅಫಿಷಿಯಲಾಗಿ ಇವಾಗ ಸದ್ಯಕ್ಕೇನೂ ಇಲ್ಲ, ಬಟ್ ಅದು ಅಫಿಷಿಯಲ್ ಆಗಬೇಕಾದ್ರೆ ನೋಡೋಣ. ಬಟ್ ಸದ್ಯಕ್ಕೆ ಇಟ್ಸ್ ಕೆ ಡಿ ಆ್ಯಂಡ್ ಅನ್ನ ಫ್ರಮ್ ಮೆಕ್ಸಿಕೋ. ಹೌ ಕಮ್ ಗುಡ್ ಡ್ಯಾನ್ಸರ್ ಕೂಡ ಹೌದು ನೀವು, ಆ್ಯಕ್ಟಿಂಗ್ ಕೂಡ ಎಲ್ಲರ ಮನ ಗೆದ್ದಿರೋ ಅಂಥದ್ದು. ಈಗ ಡ್ಯಾನ್ಸಿಂಗ್ ಬಗ್ಗೆ ತುಂಬ ಜನ ಮಾತಾಡ್ತಾರೆ. ನಿಮ್ಮ ಡ್ಯಾನ್ಸ್ ತುಂಬ ಹೀರೋಯಿನ್ ಆಗೋಕ್ಕಿಂತ ಡ್ಯಾನ್ಸರಲ್ಲಿ ತುಂಬ ಸಿಕ್ಕಾಪಟ್ಟೆ ನಿಮ್ಮ ಮೂವ್ಸ್ ಇರ್ಬೋದು, ಆ ಒಂದು ನಿಮ್ಮದೇ ಆದಂಥ ಒಂದು ಸ್ಟೈಲ್ ಇದೆ. ಅದನ್ನು ತುಂಬ ಜನ ಇಷ್ಟಪಟ್ಟು ಅದನ್ನೇ ಇಮಿಟೇಟ್ ಮಾಡೋಕ್ಕೆ ಹೋಗ್ತಾರೆ. ಖಂಡಿತ. ಐ ಥಿಂಕ್ ದಟ್ಸ್ ವೆರಿ ನೈಸ್ ಆಫ್ ಪೀಪಲ್. ಯಾಕಂದರೆ ನಂಗೆ ಡ್ಯಾನ್ಸ್ ತುಂಬಾ ಇಷ್ಟ. ಆ್ಯಕ್ಟಿಂಗ್ ಮೊದಲು ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಸಮಥಿಂಗ್ ದಟ್ ಕಮ್ಸ್ ನ್ಯಾಚುರಲಿ ಟು ಮಿ. ತುಂಬ ಎಂಜಾಯ್ ಮಾಡ್ತೀನಿ, ಖುಷಿ ಕೊಡುತ್ತೆ ನನಗೆ. ಬಟ್ ಒಳ್ಳೆ ಡ್ಯಾನ್ಸರ್ ಅಂತ ತುಂಬ ಜನ ಕಾಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ ಕೆ ಡಿ ಸಿನಿಮಾ ಬಂದಾದಮೇಲೆ ಐ ಹೋಪ್ ಒಳ್ಳೆ ಪರ್ಫಾರ್ಮರ್ ಕೂಡ ಅಂತ ನೀನು ಆ ಕಾಂಪ್ಲಿಮೆಂಟ್ ಕೇಳೋಕ್ಕೆ ನಾನು ಕಾಯ್ತಾ ಇದ್ದೀನಿ. ರೇಷ್ಮಾ ಅವರು ಸದ್ಯಕ್ಕೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಅಯ್ಯೋ. ಟಚ್ ವುಡ್. ಓಕೆ, ಅಂದರೆ ಸಿನಿಮಾಗಳ ಯುವ ಇರ್ಬೋದು, ಅದು ಕೂಡ ಒಳ್ಳೆ ಸಕ್ಸಸ್ ಕಾಣ್ತಾ ಇದೆ. ಇನ್ನು ಥಿಯೇಟ್ರಲ್ಲಿ ಓಡ್ತಾ ಇರೋವಂಥದ್ದು. ಈಗ ಕೆ ಡಿ ಕೂಡ ಬರ್ತಾ ಇರೋವಂಥದ್ದು. ಇದು ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಈಗ ಸಿಗ್ತಿರೋವಂಥದ್ದು. ಈಗಾಗಲೇ ಸಾಂಗ್ಸ್ ಇರ್ಬೋದು, ಅದರಲ್ಲೂ ಪ್ರೇಮ್ ಸರ್ ಡೈರೆಕ್ಷನ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತನಾಡೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು. ಯಾಕಂದರೆ ಹೇಳಿದ್ರೆ ಅಷ್ಟು ಸುಲಭವಾಗಿ ಅವ್ರ ಕಂಟೆಂಟ್ ಇರೋದಿಲ್ಲ. ಸಮಥಿಂಗ್ ಫಿಶಿ ಅನ್ನೋ ರೀತಿಯೇ ಕಂಟೆಂಟ್ಗಳು ಕೊಡ್ತಾರೆ ಅವರು. ಸೊ ಹಾಗಾಗಿ ನೀವು ಈ ಪ್ರಾಜೆಕ್ಟ್ ಒಪ್ಕೋಬೇಕಾದ್ರೆ ನೀವು ಪ್ರೇಮ್ ಸರ್ ಡೈರೆಕ್ಷನ್ ಅಂತ ಒಪ್ಕೊಂಡ್ರಾ, ಅಥವಾ ಹೆಂಗೆ ಏನೋ ಒಂದು ಸಿಕ್ತು ಪಾತ್ರ ನನಗೆ ಹೋಗಿ ಮಾಡಬೇಕು ಅನ್ನೋದು ರೀತಿನ ಏನು? ಇಲ್ಲ, ಮೊದಲನೇದಾಗಿ ನೀವು ಅದು ಹೇಳಿದ್ದು ನನ್ನ ಕಡೆಯಿಂದ ಅವ್ರು ಹೇಳ್ಕೊಟ್ಟಿದ್ದು ಆ್ಯಕ್ಟ್ ಮಾಡ್ಬೋದು ಅಷ್ಟೇ. ಬಟ್ ಮುಟ್ಟಿದೆಲ್ಲ ಚಿನ್ನ ಅನ್ನೋದು ಅದು ತುಂಬ ದೊಡ್ಡ ಮಾತು. ಅದು ಪ್ರತಿಯೊಂದು ಡೈರೆಕ್ಟರ್ಸ್ ಇದ್ದಾರೆ ಅಥವಾ ಟೆಕ್ನಿಷಿಯನ್ಸ್ ಆಗಲಿ, ಅವ್ರ ಕ್ರೆಡಿಟ್ಸ್ ಹೋಗಬೇಕು. ಆರ್ಟಿಸ್ಟ್ಗೆ ಆಮೇಲೆ ನಾನು ಲಾಸ್ಟಲ್ಲಿ ಕ್ರೆಡಿಟ್ಸ್ ತೊಗೋತೀನಿ. ಬಟ್ ಇಟ್ಸ್ ಆಲ್ ಡೈರೆಕ್ಟರ್ಸ್ ಆ್ಯಂಡ್ ದ ಟೆಕ್ನಿಷಿಯನ್ಸ್ ಹಾರ್ಡ್ ವರ್ಕ್. ಆ್ಯಂಡ್ ಸಿನಿಮಾ ಒಪ್ಕೊಂಡಿದ್ದೀನಿ ಅಂತ ಹೇಳೋಕ್ಕಿಂತ ಹೆಚ್ಚು ಸರ್ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನನ್ನ ಖುಷಿ ಇದೆ. ಯಾಕಂದರೆ ಮತ್ತೊಮ್ಮೆ ಪ್ರೇಮ್ ಸರ್ ಒಟ್ಟಿಗೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಸಿಕ್ಕಿದೆ. ಸೊ ನಾನು ಕತೆ ಕೇಳಿ ಒಪ್ಕೊಂಡಿದ್ದಲ್ಲ, ಸರ್ ಇಲ್ಲ ನೀನು ಮಾಡ್ತೀಯಾ, ಈ ಪಾತ್ರ ನಿನ್ನ ಕೈಲಿ ಆಗುತ್ತೆ ಅಂತ ನನಗೆ ಕೊಟ್ಟಿರುವಂಥ ಒಂದು ಸಿನಿಮಾ. ರವಿ ಸರ್ ಇದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ಸೊ ಅವ್ರ ಜೊತೆ ಏನಾದ್ರು ಸ್ಕ್ರೀನ್ ಶೇರ್ ಮಾಡೋ ಅಂಥದ್ದು ಒಂದು ಅನುಭವ ಸ್ವಲ್ಪ ಹೇಳೋದಾದರೆ? ಏನೋ ಹೇಳೋಕ್ಕಾಗಲ್ಲ, ಸದ್ಯಕ್ಕೆ ಇಷ್ಟೇ ಮಾತಾಡೋಕ್ಕಾಗ. ಶಿವ ಸಾಂಗ್ ಬಗ್ಗೆ ಮಾತಾಡೋಣ. ಬಟ್ ಐ ಥಿಂಕ್ ಈ ಬರೋ ದಿನಗಳಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಆದಷ್ಟು ಬೇಗ ಸೆಕೆಂಡ್ ಸಾಂಗ್ ರಿಲೀಸ್ ಆಗುತ್ತೆ, ಮೇ ಬಿ ನೆಕ್ಸ್ಟ್ ಮಂತ್ ಹೋಪ್ಫುಲಿ. ಏನು ರಿಲೀಸ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ಬೋದು ನಾನು, ಇಲ್ಲಾಂದರೆ ಅಲ್ಲಿಂದನೇ ಇವಾಗ ವಾಯ್ಸ್ ಬರುತ್ತೆ. ಪ್ರೀತಿಯಿಂದ ಏನಂತ ಕರೀತಾರೆ, ಸಿಟ್ಟು ಬಂದಾಗ ಏನಂತಾರೆ ನಿಮಗೆ ಪ್ರೇಮ್ ಸರ್ ಅಥವಾ ಧ್ರುವ ಸರೇ ಇರ್ಬೋದು? ಧ್ರುವ ಸರ್ ಸಿಟ್ಟು ಮಾಡ್ಕೊಳಲ್ಲ ಅನ್ಸುತ್ತಲ್ಲ? ಇಲ್ಲ ಪಾಪ ಅವರು ಐ ಥಿಂಕ್ ಎಲ್ಲನ ನಗ್ನಗ್ತಾ ಮಾತಾಡಿಸ್ತಾರೆ ಅಂತ ಆ ಲೈವ್ಲಿನೆಸ್ ಕ್ರಿಯೇಟ್ ಮಾಡ್ತಾರೆ ಸೆಟ್ಟಲ್ಲಿ ಧ್ರುವ ಸರ್. ಆ್ಯಂಡ್ ಹಿ ಇಸ್ ವೆರಿ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ಇಬ್ಬರು ಈಸ್ ಬಿನ್ ವೆರಿ ಸಪೋರ್ಟಿವ್ ನನಗೆ. ತುಂಬ ಟೇಕ್ಸ್ ತೊಗೊಂಡಿರೋವಂಥ ಸೀನ್ಗಳು ಇದೆಯಾ ನಿಮ್ಮದು ಪರ್ಸ್ನಲ್ ಆಗಿ ನಿಮ್ಮ ಕೆ ಡಿ ಸಿನಿಮಾದಲ್ಲಿ?
ಅಂದರೆ ಇದೆ ಎರಡು ಸೀನ್, ಯಾಕಂದರೆ ಈ ಪಾತ್ರನೇ ಆಗಿದೆ, ತುಂಬ ಚಾಲೆಂಜಿಂಗ್ ಪಾತ್ರ, ತುಂಬ ಕಷ್ಟವಾದ ಪಾತ್ರ ನನಗೆ. ಯಾಕಂದರೆ ನಾನು ಈ ಥರ ಆ್ಯಕ್ಟ್ ಮಾಡಿರಲಿಲ್ಲ ಮುಂಚೆ, ಕಂಪ್ಲೀಟ್ಲಿ ಆಪೋಸಿಟ್ ನಾನು ರಿಯಲ್ ಲೈಫಲ್ಲಿ ಈ ಪಾತ್ರ ನೋಡಿಕೊಂಡ್ರೆ. ಸೊ ಆ ಪಾತ್ರ ಕರೆಕ್ಟಾಗಿ ಸರ್ ವಿಷನ್ ಹೇಗಿದೆ ಅದು ಬರಬೇಕಂತ ನೋಡಿದರೆ ಅದು ಸ್ವಲ್ಪ ಟೇಕ್ಸ್ ಆಯಿತು, ಬಟ್ ಚೆನ್ನಾಗಿ ಬಂತು ಒಟ್ಟಿನಲ್ಲಿ. ಕೊನೆಯದಾಗಿ ಪ್ರೇಮ್ ಸರ್ನ ಇಮಿಟೇಟ್ ಮಾಡೋ ಅಂಥದ್ದಾದರೆ ಯಾವ ಒಂದು ಡೈಲಾಗ್ ಹೇಳ್ತೀರಾ? ಸೆಟ್ಟಲ್ಲಿ ಪ್ಯಾಕಪ್ ಇರಬಹುದು ಅಥವಾ ಸರಿ ಆ್ಯಕ್ಷನ್ ಅಂತ ಇರ್ಬೋದು. ಬ್ರೇಕ್ ಅಂದ ತಕ್ಷಣ ಅಂದರೆ ನಾವೆಲ್ಲ ಕಾಯ್ತಿರ್ತೀವಿ ಯಾವಾಗ ಬ್ರೇಕ್ ಕೊಡ್ತಾರೆ ಅಂತ. ಬ್ರೇಕ್ ಅಂತ ಹೇಳಾದ್ಮೇಲೆ ಓಕೆ 10 ನಿಮಿಷದಲ್ಲಿ ಊಟ ಮಾಡ್ಕೊಂಡು ಬಂದ್ಬಿಡ್ಬೇಕು ಎಲ್ಲರೂ ಅಂತ, ನಾವು 10 ನಿಮಿಷನಾ ಸರ್ ಅಂತ ಮುಖ ನೋಡ್ತಿರ್ತೀವಿ. ಇಲ್ಲಾಂದರೆ ಏನಾದರೂ ರೀಟೇಕ್ ಆದರೆ ಎದ್ದೊಂಡೆ ತೊಗೋಬಾರು ಅಂತ ನನಗೆ ಹೇಳ್ತಾರೆ. ಸೊ ಇದು ನನ್ನ ಕಾಮನ್ ಡೈಲಾಗ್ ಅವ್ರದ್ದು ನನಗೆ. ವೆರಿ ಆಲ್ ದ ಬೆಸ್ಟ್ ನಿಮ್ಮ ಫರ್ದರ್ ಪ್ರಾಜೆಕ್ಟ್ಸ್ಗೂ ಹೌದು, ಜೊತೆಗೆ KD ಸಿನಿಮಾಗೂ ಇನ್ನಷ್ಟು ಇದೇ ರೀತಿ ಉತ್ತಮ ಸಿನಿಮಾಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡ್ತೀರಿ. ಪ್ರೇಕ್ಷಕರು ನಿಮ್ಮ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ, ಒಳ್ಳೇದು ಯೋಚನೆ ಮಾಡೋಣ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ನಟಿ ರೇಷ್ಮಾ ನಾಣಯ್ಯ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಪವನ್ ಜೊತೆ ಕೀರ್ತಿ ಪಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.